ಮೂವಿ ಹೆಸರು ನಾನಿ ಅವರು ನಟಿಸಿರುವ ಸೂರ್ಯನ ಶನಿವಾರ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಂದು ಪುಟ್ಟ ಫ್ಯಾಮಿಲಿಯನ್ನ ತೋರಿಸ್ತಾರೆ. ಗಂಡ, ಹೆಂಡತಿ, ಒಬ್ಬ ಹುಡುಗ, ಒಬ್ಬ ಹುಡುಗಿ ಮಗಳು. ಅಮ್ಮ ಹೇಳ್ತಿದ್ದಾರೆ, ಇನ್ನೆರಡೇ ತಿಂಗಳು ನಾನು ಬದುಕಿರೋದು, ಅದನ್ನ ಫ್ಯಾಮಿಲಿ ಜೊತೆ ಚೆನ್ನಾಗಿ ಕಳಿಬೇಕು. ಅವ್ರ ಅಪ್ಪನ್ಗೂ ಈ ವಿಚಾರ ಗೊತ್ತಿರತ್ತೆ, ಆದ್ರೂ ಸಹ ಹೆಂಡತಿ ಹಿಂಗ್ ಹೇಳಿದ್ಲು ಅಂತ ಕೇಳಿ ಕಣ್ಣಲ್ಲಿ ನೀರ್ ಬಂದ್ಬಿಡತ್ತೆ. ಜೊತೆಗೆ ಹೇಳ್ತಾರೆ, ನನ್ನ ಮಗಳನ್ನ ನಾನು ಹೇಗೋ ಸಾಕ್ತೀನಿ, ಆದ್ರೆ ನಿನ್ ಮಗನ್ನ ಹೇಗ್ ಸಾಕೋದು ಅಂತ ಭಯಂಕರ ಕೋಪಿಷ್ಟ. ಇವತ್ತಾನೆ ಸ್ಕೂಲ್ ನಲ್ಲಿ ಯಾರಿಗೋ ಹೊಡೆದು ಬಂದವನೆ, ಅವನ ಹೆಂಗ್ ಸಮಾಧಾನ ಮಾಡ್ಬೇಕು ಅನ್ನೋದೇ ಗೊತ್ತಿಲ್ಲ ಅಂತ. ಹಿಂಗೆ ಜಗಳ ಮಾಡ್ಕೊಳ್ಳೋ ಹುಡುಗನ ಹೆಸರು ಸೂರ್ಯ ಅಂತ. ಇವ್ರು ಇದನ್ನೆಲ್ಲ ಮಾತಾಡ್ತಿರ್ಬೇಕಾದ್ರೆ ಈ ಹುಡುಗನ ಮಾಮ ಚೆನ್ನಾಗಿ ಕುಡ್ಕೊಂಡ್ ಬಂದ್ಬಿಟ್ಟು ಡೋರ್ ಮುಂದೆ ಜಗಳ ಆಡ್ತಾವ್ರೆ. ಯಾವಾಗ್ಲೂ ಕುಡ್ದು ಹೆಂಡತಿಗೆ ಹೊಡೆಯೋ ಬುದ್ಧಿ ತಂದು. ಇದನ್ನ ನೋಡಿ ಸೂರ್ಯ ಅವ್ರ ಅಮ್ಮಂಗೆ ಅತೀವ ಕೋಪ ಬರುತ್ತೆ. ತನ್ನ ಸ್ವಂತ ಬ್ರದರ್ ಅನ್ನೋದನ್ನು ಲೆಕ್ಕಿಸದೆ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ತಾರೆ. ಅಂಡ್ ಆತನ ಹೆಂಡತಿ ಮತ್ತೆ ಮಗಳನ್ನ ದೂರದ ಊರಿಗೆ ಕಳಿಸ್ಬಿಡ್ತಾರೆ. ಈತ ನೀವೆಲ್ಲಿದ್ದೀರಾ ಅಂತ ಗೊತ್ತಾದ್ರೆ ಮತ್ತೆ ಹಿಂಸೆ ಕೊಡಬಹುದು ಅಂತ. ಇನ್ನು ಸೂರ್ಯ ಅವರ ಅತ್ತೆ ಮಾವಂಗೆ ಕಲ್ಯಾಣಿ ಅಂತ ಒಬ್ಬ ಪುಟ್ಟ ಮಗಳಿದ್ದಾಳೆ. ಆ ಪುಟ್ಟ ಮಗಳನ್ನ ನೋಡಿದ್ರೆ ಈ ಪುಟ್ಟ ಸೂರ್ಯನಿಗೆ ಇಷ್ಟ. ಚಿಕ್ಕ ವಯಸ್ಸಲ್ಲೇ ಲವ್. ಬಟ್ ಕಲ್ಯಾಣಿಗೆ ಈ ಸೂರ್ಯನ್ ಕೋಪ ಕಂಡ್ರೆ ಆಗೋದಿಲ್ಲ. ಈ ಕಾರಣದಿಂದ ಈತನಿಂದ ಯಾವಾಗ್ಲೂ ದೂರ. ಈಗ ಮಾವ ಬಂದ್ಬಿಟ್ಟು ನನ್ನ ಅಮ್ಮನಿಗೆ ಬೈದು ಬಿಟ್ಟ ಅಂತ ಅತೀವ ಕೋಪ ಬಂದ್ಬಿಟ್ಟಿದೆ ಸೂರ್ಯಂಗೆ. ಮಾವನ್ನ ಆಟ ಆಡಿಸ್ಕೊಂಡು ಹೋಗ್ಬಿಡ್ತಾನೆ ಹೊಡಿಯೋಕೆ. ಇದನ್ನ ಇವ್ರಮ್ಮ ನೋಡ್ಬಿಡ್ತಾರೆ. ಕೋಪನ ಕಂಟ್ರೋಲ್ ಮಾಡ್ಕೊಳ್ಬೇಕು ಅಂತ ಬುದ್ಧಿವಾದ ಹೇಳ್ತಾರೆ. ಬಟ್ ಮಗ ಹೇಳ್ತಾನೆ, ನನಗೆ ಕೋಪ ಕಂಟ್ರೋಲ್ ಆಗೋದಿಲ್ಲ. ಸೊ ಅಮ್ಮ ಒಂದು ಐಡಿಯಾ ಮಾಡ್ತಾರೆ, ನಿನಗೆ ಕೋಪ ಬಂದಾಗೆಲ್ಲ ನೀನ್ ಅದನ್ನ ನನಗೆ ಬಂದು ಹೇಳ್ಬೇಕು. ಆ ಕೋಪ ಜಸ್ಟಿಫೈಡಾ ಅಲ್ವಾ ಅಂತ ನಾನು ನಿನ್ಗೆ ಉತ್ತರ ಹೇಳ್ತೀನಿ. ಸೊ ಹೀಗೆ ನಿನ್ನ ಕೋಪವನ್ನ ನನ್ನ ಜೊತೆ ಹಂಚ್ಕೊಂಡ್ರೆ ನಿನ್ನ ಕೋಪ ಎಲ್ಲ ಇಳ್ದೋಗುತ್ತೆ. ಹಂಗೂನು ನಿನ್ ಕೋಪ ಇಳಿಲಿಲ್ಲ ಅಂದ್ರೆ ವಾರದಲ್ಲಿ ಒಂದು ದಿನ ಮಾತ್ರ ಕೋಪಕ್ಕೋಸ್ಕರ ಒಂದ್ ಡೇನ ರಿಸರ್ವ್ ಇಡೋಣ. ಅವತ್ ಬೇಕಾದ್ರೆ ನೀನ್ ಕೋಪ ಮಾಡ್ಕೊಂಡು ಮೈ ಪರ್ಸ್ಕೋ, ತಲೆ ಕೆದ್ರುಕೋ, ನಾನು ಬಂದು ಕೇಳೋದಿಲ್ಲ ಅಂತ ಹೇಳ್ತಾರೆ. ಹೀಗೆ ಈತ ಕೋಪ ಬಂದಾಗೆಲ್ಲ ಅವ್ರ ಅಮ್ಮನ್ಗೆ ಬಂದು ರಿಪೋರ್ಟ್ ಮಾಡ್ಕೊಳ್ತಾನೆ. ಈ ಕಾರಣದಿಂದ ಈತನ ಕೋಪದ ಅವಾಂತರಗಳು ಸ್ವಲ್ಪ ಕಡಿಮೆ ಆಗಿದೆ. ಅವತ್ತಿಗೆ ವಾರದ 6 ದಿನಗಳು ಕಳೆದಿವೆ. ಈತನ ಕೋಪ 6 ದಿನಗಳವರೆಗೂ ಶಾಂತವಾಗಿದೆ. ಅಂಡ್ ಒಂದಿನ ಮಗನನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ನಿಜವಾದ ಕೋಪದ ಮಹತ್ವ ಏನು ನಿನ್ ಗೊತ್ತೇನವ ಅಂತ ಕೋಪದ ಬಗ್ಗೆ ಹೇಳ್ತಿದ್ದಾರೆ ಅವ್ರಮ್ಮ. ಬಟ್ ಈತ ನಿದ್ದೆ ಮಾಡ್ಬಿಟ್ಟಿದ್ದಾನೆ. ಅಂಡ್ ಬೆಳಿಗ್ಗೆ ಎದ್ದು ನೋಡಿದ್ರೆ ಈತನ ಅಮ್ಮ ತೀರೋಗ್ಬಿಟ್ಟಿದ್ದಾರೆ. ಸೊ ನಿಜವಾದ ಕೋಪ ಅಂದ್ರೇನು, ಕೋಪದ ಮಹತ್ವ ಏನು ಅಂತ ಗೊತ್ತೇ ಆಗೋದಿಲ್ಲ ಸೂರ್ಯಂಗೆ. ಅವ್ರಮ್ಮ ಏನ್ ಹೇಳ್ತಿದ್ರು ಅನ್ನೋದನ್ನು ಗೊತ್ತಾಗೋದಿಲ್ಲ. ಅದೇ ರಿಗ್ರೆಟ್ ಈತನಲ್ಲಿ ಉಳ್ಕೊಂಡ್ಬಿಡತ್ತೆ. ನನ್ನ ಅಮ್ಮ ಹೇಳಿದ ಮಾತನ್ನ ನಾನು ಕೇಳ್ಕೊಳ್ಳಿಲ್ಲ ಅಂತ. ಇನ್ನು ಇವ್ರ ಅಮ್ಮನ ಅಂತ್ಯ ಸಂಸ್ಕಾರ ಮಾಡುವ ದಿನ ಇವ್ರ ಮಾವ ಬಂದು ಮತ್ತೆ ಗಲಾಟೆ ಮಾಡಿದಾನೆ. ಸಾಯೋಕ್ ಮುಂಚೆ ನಾನು ಹೆಂಡತಿ ಮಗಳು ಎಲ್ಲಿದ್ದಾಳೆ ಅಂತನಾದ್ರೂ ಹೇಳ್ಬಿಟ್ಟು ಸಾಯ್ಬೇಕಾಗಿಲ್ಲ ತಾನೆ ಅಂತ ಹೇಳ್ಬಿಟ್ಟು ಚಪ್ಪಲಿ ತಗೊಂಡು ಅವ್ರ ಅಮ್ಮನ ಹೆಣದ ಮೇಲೆ ಹಾನ. ಈಗ ಸೂರ್ಯ ತನಗೆ ತಾನೇ ಅಂದ್ಕೊಳ್ತಾನೆ, ಅವರಿಂದ ನನ್ ಕೋಪ ಜಸ್ಟಿಫೈಡ್ ಅಲ್ಲ ಅಂತ ನೀನ್ ಹೇಳ್ತಿದ್ದೆ ಅಲ್ವಾ ಅಮ್ಮ. ಇವತ್ತು ಮಾವ ಮಾಡಿದ ತರ್ಲೆಗೆ ನಾನ್ ಕೋಪ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇದೆ. ಈ ಕಾರಣದಿಂದ ನಾನು ಮಾಮನ್ನ ಸುಮ್ನೆ ಬಿಡೋದಿಲ್ಲ ಅಂತೇಳಿ ವಾರದ 7ನೇ ದಿನ ಅಂದ್ರೆ ಶನಿವಾರ ಮಾವನ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅಂಡ್ ಇನ್ನ ಮೇಲೆ ನನ್ನ ಕೋಪವನ್ನೆಲ್ಲ ಶನಿವಾರದ ಹೊತ್ತು ತೀರಿಸ್ಕೊಳ್ತೀನಿ ಅಂತ ಡಿಸೈಡ್ ಮಾಡಿದ ಸೂರ್ಯ. ಇದಾಗಿ ಒಂದಷ್ಟು ವರ್ಷಗಳು ಕಳೀತವೆ. ಸೂರ್ಯ ಅವರ ಅಪ್ಪನ ನಮಗ್ ತೋರಿಸ್ತಾರೆ. ಅವರಪ್ಪ ಸೂರ್ಯಂದೊಂದು ಡೈರಿ ತೆಗೆದು ಅದರಲ್ಲಿ ಒಂದು ಹೆಸರನ್ನ ಓದ್ಕೊಂಡು ಒಬ್ರು ಡಾಕ್ಟರ್ ಹತ್ರ ಹೋಗ್ತಾರೆ. ಡಾಕ್ಟರ್ಗೆ ತನ್ನ ಮಗನ ಪ್ರಾಬ್ಲಮ್ ಗಳನ್ನೆಲ್ಲ ಹೇಳ್ತಾರೆ. ಆತ ಬಹಳ ಕೋಪಿಷ್ಟ, ಎಷ್ಟೊಂದ್ ಜನ ಎದುರಾಕೊಂಡಿದ್ದ. ಈ ಕಾರಣದಿಂದ ಊರು ಬಿಟ್ಟು ಬಂದಿದೀವಿ. ಜೊತೆಗೆ ಆತ ವಾರದಲ್ಲಿ 6 ದಿನಗಳು ಯಾರ ಮೇಲೂ ಅಟ್ಯಾಕ್ ಮಾಡೋದಿಲ್ಲ. ಆದ್ರೆ 6 ದಿನ ಯಾರ್ಯಾರ ಮೇಲೆ ಕೋಪ ಇತ್ತು ಅದನ್ನೆಲ್ಲ ಡೈರಿನಲ್ಲಿ ಬರ್ಕೊಂಡು 7ನೇ ದಿನ ಅಟ್ಯಾಕ್ ಮಾಡ್ತಾನೆ ಅಂತ. ಜೊತೆಗೆ ತನ್ನ ಮಗನ ಅವಾಂತರಗಳನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಈ ಫ್ಲಾಶ್ ಬ್ಯಾಕ್ ನಲ್ಲಿ ನಮ್ಗೆ ಸೂರ್ಯನ ತೋರಿಸ್ತಾರೆ. ಸೂರ್ಯ ಬೆಳೆದು ಈಗ ದೊಡ್ಡ ನಕ್ಷತ್ರ, ದೊಡ್ಡ ಹುಡುಗ ಆಗ್ಬಿಟ್ಟಿದ್ದಾರೆ. ಎಲ್ಲೋ ಟೀ ಕುಡಿಯುವಾಗ ಇವ್ರ ಕಿವಿಗೆ ಒಂದು ವಿಚಾರ ಬೀಳುತ್ತೆ. ಒಬ್ಬ ಶ್ರೀಮಂತ ವ್ಯಕ್ತಿ ಚಿಕ್ಕ ಹುಡುಗನ್ಗೆ ಹೊಡೆದು ಬಿಟ್ಟಿದ್ದಾನೆ. ಯಾಕೆ ಹೊಡೆದ? ಈ ಚಿಕ್ಕ ಹುಡುಗ ಶ್ರೀಮಂತ ವ್ಯಕ್ತಿಯ ಮನೆಯ ಗಡಿಯಾರವನ್ನ 10 ಮಿನಿಟ್ಸ್ ಫಾಸ್ಟ್ ಇಟ್ಟ ಅಂತ. ಯಾಕಿಟ್ಟ ಅಂದ್ರೆ ಇವರಪ್ಪ 10 ನಿಮಿಷ ಲೇಟ್ ಆಗಿ ಟ್ರೈನ್ ಸ್ಟೇಷನ್ ಗೆ ಹೋದ್ರು. ಟ್ರೈನ್ ಆಗ್ಲೇ ಹೊರಟು ಬಿಟ್ಟಿದ್ರು. ಓಡ್ತಿರೋ ಟ್ರೈನ್ ನ ಹತ್ತ ಹೋಗಿ ಅವರಪ್ಪ ತೀರೋಗ್ಬಿಟ್ರು. ಸೊ ಟೈಮ್ ಇಲ್ದಲೇ ಇರೋ ಕಾರಣದಿಂದ ಇದೆಲ್ಲ ಆಯ್ತು ಅಂತ 10 ನಿಮಿಷ ಫಾಸ್ಟ್ ಇಟ್ಬಿಡ್ತಾನೆ. ಸೊ ದಟ್ ಎಲ್ರು ಹೊರಗಡೆ ಹೋಗೋರು 10 ನಿಮಿಷ ಬೇಗ ಹೊರಡ್ಲಿ ಅಂತ. ಬಟ್ ಇದು ಆ ಶ್ರೀಮಂತ ವ್ಯಕ್ತಿಗೆ ಇಷ್ಟ ಆಗೋದಿಲ್ಲ. ಸೊ ಆತ ಚೆನ್ನಾಗಿ ಹೊಡೆದು ಬಿಡ್ತಾನೆ. ನನಗೆ ಈ ವಿಚಾರ ಗೊತ್ತಾಗದೆ ಚಿಕ್ಕ ಹುಡುಗನ್ನ ಶ್ರೀಮಂತ ವ್ಯಕ್ತಿಯ ಹತ್ರ ಕರ್ಕೊಂಡೋಗಿ ವಿಚಾರ ಗೊತ್ತಿಲ್ಲದೆ ಯಾಕೆ ಹೊಡೆದ್ರಿ ಅಂತ ಕೇಳ್ತಾರೆ. ಆ ಶ್ರೀಮಂತ ವ್ಯಕ್ತಿಗೆ ಅತೀವ ದುರಹಂಕಾರ. ನನ್ನನ್ನೇ ಪ್ರಶ್ನೆ ಮಾಡ್ತೀಯ ಅಂತ ಹೇಳಿ ತನ್ನ ಚೇಲಾಗಳನ್ನೆಲ್ಲ ಸೇರಿಸಿ ಇವರಿಬ್ರಿಗೂ ಹೊಡೆದು ಕಳ್ತಾನೆ. ಸೂರ್ಯಂಗೆ ಎಷ್ಟು ಕೋಪ ಬಂದ್ರು ತಡ್ಕೊಂಡಿರ್ತಾರೆ. ಬಿಕಾಸ್ ಅವತ್ತು ಶನಿವಾರ ಅಲ್ಲ, ಈ ಕಾರಣದಿಂದ ಯಾರ ಮೇಲೂ ಕೈ ಎತ್ತೋಕಾಗೋದಿಲ್ಲ. ಬಟ್ ಶನಿವಾರ ಆಗ್ತಿದ್ದಂತೆ ವಾಪಸ್ ಹೋಗಿ ಆ ಶ್ರೀಮಂತ ವ್ಯಕ್ತಿ ಆತನ ಚೇಲಾಗಳಿಗೆಲ್ಲ ಚೆನ್ನಾಗಿ ಹೊಡಿತಾರೆ. ಈ ಸ್ಟೋರಿನ ಡಾಕ್ಟರ್ಗೆ ಹೇಳೋರು ಇವ್ರಪ್ಪ. ಆಗ ಡಾಕ್ಟರ್ ಹೇಳ್ತಾರೆ, ಏನ್ ನೀನು ಮಗ 24 ಗಂಟೆ ಹೊಡೆದಾಡೋದೇನ ಕೆಲಸ ಅಂತ. ಆಗ ಅವ್ರಪ್ಪ ಹೇಳ್ತಾರೆ, ನೋ ಆತೊಂದು ಒಂದು ಗೌರ್ಮೆಂಟ್ ಕೆಲಸ ಇದೆ, ಆತ LIC ನಲ್ಲಿ ವರ್ಕ್ ಮಾಡ್ತಿದ್ದಾನೆ ಅಂತ. ಡಾಕ್ಟರ್ ಕೇಳ್ತಾರೆ, ಹಾಗಿದ್ರೆ ಈತ ಕಲ್ಯಾಣಿನ ಲವ್ ಮಾಡ್ತಿದ್ನಲ್ಲ ಚಿಕ್ಕ ವಯಸ್ಸಿಂದ, ಅವಳನ್ನ ಮದ್ವೆ ಆಗ್ಲಿಕ್ಕಾದ್ರೂ ರೆಡಿ ಆಗಿದ್ದಾನ, ಆಕೆ ಸಿಕ್ಕದ್ಲ ಅಂತ. ಅವರಪ್ಪ ಹೇಳ್ತಾರೆ, ನೋ ಆತನಿಗೆ ಕಲ್ಯಾಣಿ ಬಿಟ್ಟು ಬೇರೆ ಯಾರನ್ನು ಮದ್ವೆ ಆಗ್ಲಿಕ್ಕೆ ಇಷ್ಟ ಇಲ್ವಂತೆ. ಆದ್ರೆ ಕಲ್ಯಾಣಿ ಎಷ್ಟು ದಿನದವರೆಗೂ ಸಿಗ್ಲಿಲ್ಲ. ಸೊ ಅವನು ಬೇರೆ ಹುಡುಗಿನ ಮದ್ವೆ ಆಗ್ಲಿ ಅಂತ ಹೇಳಿ ನಾನೇ ಒಬ್ಳು ಸುಳ್ಳು ಕಲ್ಯಾಣಿನ ಕರ್ಕೊಂಡು ಬಂದು ಆಕೆಗೆ ಮದ್ವೆ ಆಗ್ಬಿಟ್ಟಿದೆ, 2 ಮಕ್ಳಿದಾವೆ ಅಂತ ಸುಳ್ಳು ಹೇಳ್ದೆ. ಆತನಿಗೆ ತುಂಬಾ ದುಃಖ ಆಯ್ತು. ಆದ್ರೂ ಸಹ ಆತ ಬೇರೆ ಮದ್ವೆ ಆಗ್ಲಿಕ್ಕೆ ಇನ್ನೂ ರೆಡಿ ಆಗಿಲ್ಲ ಅಂತ ಹೇಳ್ತಾರೆ. ಕಲ್ಯಾಣಿ ವಿಚಾರದಲ್ಲಿ ಈತ ಎಷ್ಟೊಂದು ಒಳ್ಳೆಯವನೋ ಬೇರೆ ಲೈಫ್ಗೆ ಈತ ಅಷ್ಟೇ ಕಷ್ಟವನ್ನು ಕೂಡ ಕೊಟ್ಟಿದ್ದಾನೆ. ಫಾರ್
ಎಕ್ಸಾಂಪಲ್ ಈತನ ಅಕ್ಕನಿಗೆ ಮದ್ವೆ ಸೆಟ್ ಆಯ್ತು, ಮದುವೆಯ ದಿನ ಇವ್ರ ಮಾವ ಏನೋ ಇಲ್ಲ ಸಲ್ಲದ ಮಾತುಗಳನ್ನ ಆಡಿದ್ರು ಅಂತ ಆತನಿಗೆ ಹೊಡೆದು ಬಿಟ್ಟ. ಈ ಕಾರಣದಿಂದ ಈತನ ಅಕ್ಕ ಸಂಬಂಧವನ್ನೇ ಕಡ್ಕೊಂಡು ಅತ್ತೆ ಮಾವನ ಮನೆಗೆ ಹೊರಟು ಬಿಟ್ಲು. ಅಷ್ಟೊಂದು ಡೇಂಜರ್ ಈತನ ಕೋಪ ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ. ಅಂಡ್ ಸೂರ್ಯ ಅವ್ರ ಅಪ್ಪ ಹೇಳ್ತಾರೆ, ಇದನ್ನೆಲ್ಲ ನಿಮ್ಗೆ ಹೇಳೋಕೆ ಒಂದೇ ಕಾರಣ ಅಂದ್ರೆ ನನ್ನ ಮಗನ ಡೈರಿನಲ್ಲಿರುವ ಹೆಸರುಗಳನ್ನ ನಾನು ಓದ್ಕೊಂಡು ಬಂದು ಅವರಿಗೆ ಮೊದ್ಲೇ ವಾರ್ನಿಂಗ್ ಕೊಡ್ತೀನಿ. ಈ ವಾರ ಆತನ ಡೈರಿಯಲ್ಲಿರೋದು ನಿನ್ನ ಗಂಡನ ಹೆಸರು. ನಿನ್ ಗಂಡ ಸ್ಕೂಲ್ ಟೀಚರ್ ಆಗಿದ್ದಾಗ ಚಿಕ್ಕ ಮಕ್ಕಳ ಜೊತೆ ಅವ್ಯವಹಾರ ಮಾಡಿದ್ದ. ಈ ಕಾರಣದಿಂದ ಆತನ ಮೇಲೆ ಅಟ್ಯಾಕ್ ಮಾಡೋಕ್ ರೆಡಿ ಆಗೋ ನನ್ನ ಮಗ. ಆದಷ್ಟು ಬೇಗ ನಿನ್ನ ಗಂಡನಿಗೆ ವಾರ್ನಿಂಗ್ ಕೊಡು ಅಂತ ಹೇಳ್ತಾರೆ. ಬಟ್ ಈಕೆ ಗಂಡನಿಗೆ ವಾರ್ನಿಂಗ್ ಕೊಡೋ ಅಷ್ಟರಲ್ಲಿ ನಾನಿ ಅಲ್ಲಿ ಹೋಗಿ ಹಿಗ್ಗಾಮುಗ್ಗ ಹೊಡೆದಿರ್ತಾರೆ ಆ ಟೀಚರ್ ಗಂಡಂಗೆ. ಇದು ಸೂರ್ಯನ ಕತೆ. ನೆಕ್ಸ್ಟ್ ಚಾರುಲತಾ ಕತೆ ಬರುತ್ತೆ. ಚಾರುಲತಾ ಇಸ್ ಹೀರೋಯಿನ್ ಆಫ್ ದಿ ಮೂವಿ. ಇವರು ಪೊಲೀಸ್ ಅಮ್ಮ. ಅವತ್ತು ಫಸ್ಟ್ ಡೇ ಪೊಲೀಸ್ ಸ್ಟೇಷನ್ ಗೆ ಹೋಗಿದ್ದಾರೆ ಖುಷಿಯಾಗಿ ಕೆಲಸ ಇರ್ಲಿಕ್ಕೆ. ಬಟ್ ಸೀನಿಯರ್ ಕಾನ್ಸ್ಟೇಬಲ್ ಹೇಳ್ತಾರೆ, ನಿನ್ನ ಅಪಾಯಿಂಟ್ಮೆಂಟ್ ಲೆಟರ್ ಅನ್ನ ಸರ್ಕಲ್ ಇನ್ಸ್ಪೆಕ್ಟರ್ ಗೆ ಕೊಡು, ಅವರು ನಿನ್ನ ಅಪಾಯಿಂಟ್ಮೆಂಟ್ ಅನ್ನ ಕನ್ಫರ್ಮ್ ಮಾಡ್ತಾರೆ ಅಂತ. ಜೊತೆಗೆ ಎಕ್ಸ್ಪ್ಲೈನ್ ಮಾಡ್ತಾರೆ, ನೀನ್ ಅಷ್ಟೊಂದು ಖುಷಿಯಾಗಿರ್ಬೇಡ, ನಮ್ಮ CI ದಯಾ ಈಸ್ ಎ ಟೆರಿಬಲ್ ಮ್ಯಾನ್, ದೊಡ್ಡ ಸ್ಯಾಡಿಸ್ಟ್, ಆತನ ಬಳಿ ಸ್ವಲ್ಪ ಹುಷಾರಾಗಿರ್ಬೇಕು ಅಂತ. ನಂತರ ನಮ್ಗೆ ಸರ್ಕಲ್ ಇನ್ಸ್ಪೆಕ್ಟರ್ ದಯಾನ ತೋರಿಸ್ತಾರೆ. ಈ ದಯಾ ಇನ್ಸ್ಪೆಕ್ಟರ್ ಮಾಡೋ ಕೆಲ್ಸಕ್ಕಿಂತ ರೌಡಿಗಳು ಮಾಡೋ ಕೆಲ್ಸನೇ ಜಾಸ್ತಿ ಮಾಡೋದು. ಫಾರ್ ಎಕ್ಸಾಂಪಲ್, ತನ್ನ ಸ್ವಂತ ಅಣ್ಣನ ಮಗನನ್ನೇ ಎತ್ತಾಕೊಂಡು ಬಂದು ಚೆನ್ನಾಗಿ ಹೊಡೆದು ಟಾರ್ಚರ್ ಕೊಡ್ತಿದ್ದಾನೆ. ಯಾಕೆ? ಅವ್ರ ಅಣ್ಣ ಒಂದು ಜಮೀನಿನ ಪತ್ರಕ್ಕೆ ಸೈನ್ ಹಾಕ್ಲಿ ಅಂತ. 45 ಕೋಟಿ ಬೆಲೆ ಬಾಳುವ ಜಮೀನು. ಈ ದಯಾ ಅಣ್ಣನ ಹೆಸರೇನು ಕೂರ್ಮಾ ಅಂತೇನು. ಸೈನ್ ಹಾಕು, ಇಲ್ಲ ಅಂದ್ರೆ ನೀನು ಮಗನನ್ನ ಸಾಯಿಸ್ಬಿಡ್ತೀನಿ ಅಂತ ಅವಾಜ್ ಹಾಕಿದ್ದಾರೆ ದಯಾ. ಅವಾಜ್ ಹಾಕಿರುವ ವಿಡಿಯೋನ ಕಳಿಸಿದ್ದಾರೆ ಅವ್ರ ಅಪ್ಪನಿಗೆ. ಬಟ್ ವಿಡಿಯೋ ಕಳಿಸಿ ಎಷ್ಟೊತ್ತಾದ್ರೂ ಆ ಕೂರ್ಮಾ ಇಂದ ಆನ್ಸರ್ ಬರೋದಿಲ್ಲ. ಸೊ ದಯಾ ಡಿಸೈಡ್ ಮಾಡ್ತಾರೆ, ಈತನ ಕಂಡ್ರೆ ಇಷ್ಟ ಇಲ್ವೇನೋ ಆತನಿಗೆ, ಸೊ ಬಿಟ್ ಕಳ್ಸೋಣ, ಈತನಿಗೆ ಹಿಂಸೆ ಕೊಟ್ಟು ಏನು ಪ್ರಯೋಜನ ಇಲ್ಲ. ಆ ಗೋವರ್ಧನ ಬಿಟ್ ಕಳ್ಸಿದ ತಕ್ಷಣ ಅವ್ರ ಅಣ್ಣನಿಂದ ಒಂದು ಕಾಲ್ ಬರುತ್ತೆ, ನನ್ನ ಮಗನ ಬಿಟ್ಟು ಬಿಡು, ನಿನಗೆ ಯಾವ ಜಮೀನು ಬೇಕು ಅದನ್ನ ನಾನು ಬರ್ದು ಕೊಡ್ತೀನಿ ಅಂತ. ಸಡನ್ ಆಗಿ ದಯಾಗೆ ರಿಯಲೈಸ್ ಆಗ್ರೆ ಆತನನ್ನ ಬಿಡಬಾರ್ದಾಗಿತ್ತು, ಈ ಮೂಲಕ ಆರಾಮಾಗಿ ಸೈನ್ ಹಾಕಿಸ್ಕೊಳ್ಬಹುದು. ಗೋವರ್ಧನ ಹುಡ್ಕೊಂಡು ಹೋಗ್ತಾನೆ ದಯಾ. ಬಟ್ ಗೋವರ್ಧನ್ ಸಿಗೋದಿಲ್ಲ. ಇದ್ರಿಂದ ಈತ ತುಂಬಾ ಫ್ರಸ್ಟ್ರೇಟ್ ಆಗ್ಬಿಟ್ಟು ಹತ್ರದಲ್ಲೇ ಇರುವ ಒಂದು ಊರಿಗೆ ಹೋಗಿ ಅವ್ರಿಗೆಲ್ಲ ಚೆನ್ನಾಗಿ ಹೊಡಿಯೋಕ್ ಶುರು ಮಾಡ. ಅಂಡ್ ಅಲ್ಲಿಂದ ಒಬ್ಬ ವ್ಯಕ್ತಿಯನ್ನ ಎತ್ತಾಕೊಂಡು ಬಂದು ಪೊಲೀಸ್ ಸ್ಟೇಷನ್ ನಲ್ಲಿ ಮತ್ತೊಂದಷ್ಟು ಹಿಂಸೆ ಕೊಡ್ತಾನೆ. ಬೇಸಿಕಲಿ ಈತ ಒಬ್ಬ ಸ್ಯಾಡಿಸ್ಟ್. ಇವನಿಗೇನಾದ್ರೂ ಬೇಜಾರಾದ್ರೆ ಯಾರಾದ್ರೂ ಬೇರೆ ಜನಗಳಿಗೆ ಹೊಡೆದು ಹಿಂಸೆ ಕೊಟ್ಟು ತನ್ನ ಸ್ಯಾಡಿಸಮ್ ನ ಕಡಿಮೆ ಮಾಡ್ಕೊಳ್ಳೋದು. ಬೈ ದ ವೇ, ಸೂರ್ಯ ಅವ್ರ ಅಕ್ಕ ಮನೆ ಬಿಟ್ಟು ಹೋಗಿದ್ದಾಳೆ. ಬಟ್ ಅವ್ರ ಅಪ್ಪನ್ಗೆ ಆಗಾಗ ಕಾಲ್ ಮಾಡ್ತಿರ್ತಾಳೆ. ಸೂರ್ಯ ಕೂಡ ಅಕ್ಕನ ಚಲನವಲನಗಳ ಮೇಲೆ ಒಂದು ಕಣ್ಣಿಟ್ಟಿರ್ತಾನೆ. ಇದ್ದಕ್ಕಿದ್ದಂತೆ ಅವತ್ತು ಅವ್ರ ಅಪ್ಪನಿಗೆ ಕಾಲ್ ಮಾಡಿ ಮಗಳು ಹೇಳ್ತಾಳೆ, ನಾನು ಬೆಂಗಳೂರಿಗೆ ಅರ್ಜೆಂಟ್ ಕೆಲಸದ ನಿಮಿತ್ತ ಹೋಗಿದ್ದೀನಿ ಅಂತ. ನಂತರ ನಮ್ಗೆ ಚಾರುಲತಾ ಅವರ ಮನೆಯನ್ನ ತೋರಿಸ್ತಾರೆ. ಮನೆಯಲ್ಲಿ ಚಾರುಲತಾ ಅವ್ರ ಅಮ್ಮ ಇದಾರೆ. ಇವ್ರು ಬೇರೆ ಯಾರು ಅಲ್ಲ, ಸೂರ್ಯ ಅವರ ಚಾರುಲತಾ ಇಸ್ ಕಲ್ಯಾಣಿ. ಬೇಸಿಕಲಿ ಅಮ್ಮ ಮಗಳು ತಮ್ಮ ಗುರುತು ಯಾರಿಗೂ ಸಿಗಬಾರ್ದು ಅಂತ ಹೆಸರು ಚೇಂಜ್ ಮಾಡ್ಕೊಂಡಿದ್ದಾರೆ. ಬಟ್ ಅವ್ರ ಅಮ್ಮನಿಗೆ, ಅಂದ್ರೆ ಕಲ್ಯಾಣಿ ಅವ್ರ ಅಮ್ಮನಿಗೆ ಈಗ್ಲೂ ತನ್ನ ಮಗಳು ಸೂರ್ಯನನ್ನ ಮದುವೆ ಆಗ್ಲಿ ಅಂತ ಇಷ್ಟ. ಯಾಕಂದ್ರೆ ಸೂರ್ಯ ಅವ್ರ ಅಮ್ಮ ಎಷ್ಟೊಂದು ಸೇವ್ ಮಾಡಿದ್ರು ಇವ್ರಿಬ್ರನ್ನ ಅಂತ. ಬಟ್ ಕಲ್ಯಾಣಿಗೆ ಇಷ್ಟ ಇಲ್ಲ, ಆತ ಕೋಪಿಷ್ಟ, ಆತನ ಮದುವೆ ಆಗಿ ನಾನೇನ್ ಮಾಡ್ಲಿ ಅಂತ. ಆ ಕಡೆ ಚಾರುಲತಾ ಇನ್ನೂ ಅಪಾಯಿಂಟ್ಮೆಂಟ್ ಲೆಟರ್ ಅನ್ನ CI ಗೆ ಕೊಟ್ಟೇ ಇಲ್ಲ. ಸ್ಟೇಷನ್ ಗೆ ಬರ್ಲಿ ಆತ ಅಂತ ವೇಟ್ ಮಾಡ್ತಿದ್ದಾರೆ. ಬಟ್ ನಿನ್ನೆ ರಾತ್ರಿ ಲಾಕ್ ಅಪ್ ನಲ್ಲಿ ಆ ಹಳ್ಳಿಯಿಂದ ಒಬ್ಬನ ಎತ್ತಾಕೊಂಡು ಬಂದು ಚೆನ್ನಾಗಿ ಹೊಡೆದಿದ್ನಲ್ಲ, ಆತ ನೀರು ಅಂತ ಬಡ್ಕೊಂತಿರ್ತಾನೆ. ಚಾರುಲತಾ ಆತನಿಗೆ ನೀರ್ ಕೊಡ್ತಾರೆ. ಅಷ್ಟರಲ್ಲಿ ಸ್ಟೇಷನ್ ಗೆ ದಯಾ, ಅಂದ್ರೆ CI ದಯಾ ಬರ್ತಾರೆ. ಇವಳ ಮೇಲೆ ಕೋಪ ಮಾಡ್ಕೊಂತಾರೆ. ಚಾರುಲತಾ ಇಸ್ ನ್ಯೂ ಅಪಾಯಿಂಟಿ ಅಂತ ಗೊತ್ತಾಗತ್ತೆ. ಈಕೆಯ ಮೇಲಿನ ಕೋಪವನ್ನ ಮತ್ತೆ ಆ ಹಳ್ಳಿ ವ್ಯಕ್ತಿಯ ಮೇಲೆ ತೀರಿಸ್ಕೊಳ್ತಾರೆ ಚೆನ್ನಾಗಿ ಹೊಡೆದು. ಈಗ ಚಾರುಲತಾ ಸೀನಿಯರ್ ಕಾನ್ಸ್ಟೇಬಲ್ ನ ಕೇಳ್ತಾರೆ, ಯಾಕೆ ಹಿಂಗೆ ಹೊಡಿತಿದ್ದಾರೆ ಅಂತ. ಆಗ ಇನ್ಸ್ಪೆಕ್ಟರ್ ಹೇಳ್ತಾರೆ, ಆ ಹಳ್ಳಿಯಲ್ಲಿ ಎಷ್ಟೊಂದ್ ಜನ ಕಳ್ಳರುಗಳಿದ್ರು ಮೊದ್ಲು, ಈಗ ಅವರೆಲ್ಲ ಪರಿವರ್ತನೆ ಆಗ್ಬಿಟ್ಟು ಒಳ್ಳೆ ಕೆಲಸ ಮಾಡ್ಕೊಂಡಿದ್ದಾರೆ. ಆದ್ರೆ ಅವ್ರುಗಳೆಲ್ಲ ವೋಟ್ ಹಾಕಿ ಈ ದಯಾ ಅವ್ರ ಅಣ್ಣನ ಕಾರ್ಪೊರೇಟರ್ ಮಾಡ್ಬಿಟ್ಟಿದ್ದಾರೆ. ಈ ಕಾರಣದಿಂದ ಈತ ಅತೀವ ಕೋಪ ಮಾಡ್ಕೊಂಡಿದ್ದಾನೆ. ಅವನಿಗೆ ಪವರ್ ಬಂದ್ಬಿಡ್ತು, ನನಗ್ ಪವರ್ ಇಲ್ಲ, ಆತ ನನಗೆ ಜಮೀನನ್ನ ಬರ್ಕೊಡೋದಿಲ್ಲ ಅಂತ ಕೋಪ ಮಾಡ್ಕೊಂಡು ಆ ದ್ವೇಷವನ್ನ ಹಳ್ಳಿಯವರ ಮೇಲೆ ತೀರಿಸ್ಕೊಂತಿದ್ದಾನೆ. ಇದೆಲ್ಲ ಗೊತ್ತಾದ ಮೇಲೆ ಚಾರು ಆ ಹಳ್ಳಿಗೆ ಹೋಗಿ ದಯಾ ಎತ್ತಾಕೊಂಡು ಬಂದಿರುವ ವ್ಯಕ್ತಿಯ ಮನೆಗೆ ಹೋಗಿ ಸ್ವಲ್ಪ ಊಟ ತಗೊಂಡು ಬಂದು ಜೈಲಿನಲ್ಲಿರುವ ವ್ಯಕ್ತಿಗೆ ಕೊಡ್ತಾರೆ. ಸೊ ಹಳ್ಳಿಯ ಜನಗಳಿಗೆ ಗೊತ್ತಾಗುತ್ತೆ ಈ ಪೊಲೀಸ್ ಅಮ್ಮ ಒಳ್ಳೆಯವಳು ಅಂತ. ನೆಕ್ಸ್ಟ್ ಡೇ ಸೂರ್ಯ ಯಾರ್ದೋ ಇನ್ಶೂರೆನ್ಸ್ ಮಾಡಿಸ್ತಿರ್ತಾರೆ. ಅಲ್ಲಿ ದಯಾ ಕೂಡ ಇರ್ತಾನೆ. ಅದು ಫ್ರಸ್ಟ್ರೇಷನ್ ಅಲ್ಲಿ ದಯಾ ಕಾರನ್ನ ರಿವರ್ಸ್ ತೆಗಿವಾಗ ಹಿಂದ್ಗಡೆ ಇರುವ ಒಂದು ಆಂಟಿ ಕಾರ್ಗೆ ಗುದ್ದು ಬಿಡ್ತಾನೆ. ಆಂಟಿ ಸೆನ್ಸ್ ಇಲ್ವೇನಯ್ಯ ಅಂತ ಬೈತಾರೆ. ಇದರಿಂದ ದಯಾ ಉರ್ಕೊಂಡು ಪದೇ ಆ ಆಂಟಿ ಕಾರ್ಗೆ ಗುದಿತಾವನೆ. ಸೊ ಸೂರ್ಯ ಡಿಸೈಡ್ ಮಾಡ್ತಾರೆ, ಇಲ್ಲಿ ನಾನು ಇಂಟರ್ವ್ಯೂನ್ ಆಗಬೇಕು ಅಂತ ಒಂದು ಬಾಟ್ಲು ತಗೊಂಡು ತನ್ನ ಬೈಕ್ ನಲ್ಲಿ ಒಂದಷ್ಟು ಪೆಟ್ರೋಲ್ ನ ತುಂಬಿಸ್ಕೊಂಡು ಕಾರ್ನ ಹಿಂದ್ಗಡೆ ಹಾಕ್ಬಿಡ್ತಾರೆ. ಅಂಡ್ ದಯಾಗೆ ಹೇಳ್ತಾರೆ, ನಿಮ್ ಕಾರ್ನ ಪೆಟ್ರೋಲ್ ಲೀಕ್ ಆಗ್ತಿದೆ, ಹಿಂಗೆ ಇನ್ನೊಂದೆರಡು ಸಲ ಡಿಕ್ಕಿ ಹೊಡೆದ್ರೆ ನೀವು ಡಮರ್ ಆಗ್ಬಿಡ್ತೀರಾ ಅಂತ. ಪೊಲೀಸ್ ಅಪ್ಪ ಇದನ್ನ ಕನ್ಫರ್ಮ್ ಮಾಡ್ಕೊಂಡು ಚಾರುಲತಾನ ಕರ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ. ಬಟ್ ಚಾರುಲತಾಗೆ ರಿಯಲೈಸ್ ಆಗುತ್ತೆ, ಸೂರ್ಯ ಒಳ್ಳೆ ಹುಡುಗ, ಆ ಆಂಟಿನ ಸೇವ್ ಮಾಡೋಕೋದ್ರ ಹಿಂಗೆ ನಾಟ್ಕಾಡ್ದ ಅಂತ. ಅಂಡ್ ಚಾರುಗೆ ರಿಯಲೈಸ್ ಆಗಿದೆ, ಈತ ತನ್ನ ಬೈಕಿನ ಪೆಟ್ರೋಲ್ ನ ತೆಗ್ದ ಅಂತ. ಸೊ ಅವ್ರ ಏನ್ ಮಾಡ್ತಾರೆ, ತಮ್ಮ ಸ್ಕೂಟಿ ತಗೊಂಡು ಬಂದು ಸೂರ್ಯ ಅವರನ್ನ ಪಿಕ್ ಮಾಡ್ಕೊಂಡು ಪೆಟ್ರೋಲ್ ತರೋಕೆ ಅಂತ ಹೋಗ್ತಾರೆ. ಇಲ್ಲಿ ಇವರಿಬ್ಬರ ಫ್ರೆಂಡ್ಶಿಪ್ ಬೆಳೆಯುತ್ತೆ. ಚಾರು ಸೂರ್ಯಗೆ ಇಷ್ಟ ಆಗ್ತಿದ್ದಾರೆ. ಅವತ್ ರಾತ್ರಿ ಮನೆಗೆ ಹೋಗಿ ಆ ಇನ್ಸ್ಪೆಕ್ಟರ್ ಹೆಸರನ್ನ
ಹೆಸರನ್ನ ಡೈರಿನಲ್ಲಿ ಬರೆಯೋಕ್ ಹೋಗ್ತಾರೆ. ಬಟ್ ಇವ್ರಿಗೆ ಚಾರುನೇ ನೆನಪಾಗ್ತಾರೆ. ಅಂಡ್ ಅವ್ರ ಅಪ್ಪನಿಗೆ ಈ ವಿಚಾರವನ್ನ ಹೇಳಿದಾಗ ಅವ್ರ ಅಪ್ಪ ಕೂಡ ಖುಷಿ ಆಗ್ತಾರೆ. ಕಡೆಗೂ ಒಂದು ಹುಡುಗಿನ ಈತ ನೆನ್ಸ್ಕೊಂತಿದ್ದಾನೆ ಅಂತ. ಇವರಿಬ್ರು ಫ್ರೆಂಡ್ಶಿಪ್ ಹೀಗೆ ಮುಂದುವರಿಯುತ್ತೆ. ಲವ್ ಕೂಡ ಆಗತ್ತೆ. ಚಾರು ಆ ಹಳ್ಳಿಯ ಜನಗಳ ಬಳಿಗೆ ಸೂರ್ಯನ ಕರ್ಕೊಂಡು ಹೋಗ್ತಾರೆ. ಅವ್ರಿಗೂ ಇನ್ಶೂರೆನ್ಸ್ ಮಾಡಿಸುವಂತ. ಸೂರ್ಯಗೆ ರಿಯಲೈಸ್ ಆಗುತ್ತೆ ಈ ಹಳ್ಳಿಯ ಜನಗಳು ಎಷ್ಟೊಂದು ಮುತರು ಅಂತ. ಇನ್ನು ಚಾರುಗೆ ಯಾರೇ ತೊಂದರೆ ಕೊಟ್ರು ಅವ್ರ ಹೆಸರನ್ನೆಲ್ಲ ಬರೆದಿಟ್ಕೊಂಡು ಶನಿವಾರದ ಹೊತ್ತು ಹೋಗಿ ಅವ್ರಿಗೆಲ್ಲ ಚೆನ್ನಾಗಿ ಹೊಡಿತಾ ಇದ್ದಾರೆ ಸೂರ್ಯ. ಒಂದ್ಸಲ ಚಾರು ಜೈಲಿನಲ್ಲಿರುವ ಕೈದಿಗಳಿಗೆ ಊಟ ಕೊಡ್ತಿರ್ತಾರೆ. ಅದನ್ನ ದಯಾ ಅವರ ಚೇಲ ಸುಧಾ ನೋಡ್ಬಿಡ್ತಾನೆ. ಚಾರು ಕಪ್ಪಾಳಕ್ಕೆ ಹೊಡೆದ್ ಬಿಡ್ತಾನೆ. ಈ ವಿಚಾರ ಗೊತ್ತಾಗಿದ ತಕ್ಷಣ ಸೂರ್ಯ ಎಗೈನ್ ನೆಕ್ಸ್ಟ್ ಶನಿವಾರ ಸುಧಾ ಕೈ ಮುರಿದೋಗೋವರೆಗೂ ಹೊಡೆದು ಬಿಡ್ತಾರೆ. ಬೈದವೆ ಯಾರು ಹೊಡಿತಿದ್ದಾನೆ ಅಂತಲೇ ಯಾರಿಗೂ ಗೊತ್ತಾಗೋದಿಲ್ಲ. ಹಂಗೆ ಮಾಸ್ಕ್ ಹಾಕೊಂಡು ಹೊಡಿತಾರೆ ಸೂರ್ಯ. ಬಟ್ ಚಾರುಗೆ ರಿಯಲೈಸ್ ಆಗುತ್ತೆ ಯಾರೋ ನನ್ನನ್ನ ಫಾಲೋ ಮಾಡ್ತಿದ್ದಾರೆ, ನನಗ್ ತೊಂದರೆ ಕೊಟ್ಟವ್ರಿಗೆಲ್ಲ ಹೊಡಿತಾರೆ. ಸೂರ್ಯಂಗೂ ಈ ವಿಚಾರವನ್ನ ಹೇಳ್ತಾರೆ. ಸೂರ್ಯ ನನ್ಗೆ ಏನ್ ಗೊತ್ತೇ ಇಲ್ಲ ಅನ್ನೋ ತರ ಡ್ರಾಮಾ ಮಾಡ್ತಾವ್ರೆ. ಈ ಕಡೆ ಕೂರ್ಮ ಮಗ ಕೂರ್ಮಂಗೆ ಹೇಳ್ತಾವ್ರೆ, ನಿಮ್ ತಮ್ಮ ದಯಾ ಒಳ್ಳೆಯವನಾಗವನೆ, ಜಮೀನ್ ಕೊಟ್ಟುಬಿಡಿ ಬದಿಕೊಂಡ್ಲಿ, ಸರಿ ಬಾರಪ್ಪ ಮನೆಗೆ ಅಂತ ಒಂದು ಕರಿಯೋಲಿಯನ್ನ ಕಳಿಸ್ತಾರೆ ಅಮ್ಮನಿಗೆ. ಅಣ್ಣ ಇದನ್ನ ಕೇಳಿ ಬಹಳ ಖುಷಿ ಆಗ್ಬಿಡುತ್ತೆ. ದಯಾಗೆ ಜೈಲಿನಲ್ಲಿ ಎತ್ತಾಕೊಂಡು ಬಂದು ಹೊಡೆಯೋ ಕೂಡಾಕಿರೋರ್ನೆಲ್ಲ ಬಿಟ್ಟು ಕಳ್ತಾರೆ. ಈ ಕಡೆ ಸೂರ್ಯ ಒಂದು ಹುಡುಗಿ ಜೊತೆ ಓಡಾಡ್ತಾರೆ ಅಂತ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಕಿರಿಕ್ ಮಾಡ್ಕೊಂಡಿದ್ರಲ್ಲ ಶ್ರೀಮಂತ ವ್ಯಕ್ತಿ, ಆತನಿಗೆ ಗೊತ್ತಾಗುತ್ತೆ ಆ ಹುಡುಗಿ ಮುಂದೆ ಈತ ಅಟ್ಯಾಕ್ ಮಾಡೋದಿಲ್ಲ. ಸೊ ಶನಿವಾರದ ಹೊತ್ತು ಈತನ ಮೇಲೆ ನಾವು ಅಟ್ಯಾಕ್ ಮಾಡೋಣ ಅಂತ ಡಿಸೈಡ್ ಮಾಡಿ ಇವರೆಲ್ಲ ಸೂರ್ಯನ ಫಾಲೋ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಈ ಕಡೆ ಸೂರ್ಯನ ಚಾರು ಮನೆ ಕರೀತಾರೆ, ನನ್ನ ಅಮ್ಮನ್ನ ಮೀಟ್ ಮಾಡ್ಲಿಕ್ಕೆ ಬಾ. ಆಗ ಸೂರ್ಯ ಅವ್ರ ಅಪ್ಪ ಮತ್ತೆ ಸೂರ್ಯನ್ ಫ್ರೆಂಡ್ ಹೇಳ್ತಾರೆ, ಚಾರುಗೆ ನೀನು ನಿಜ ವಿಚಾರವನ್ನ ಹೇಳಬೇಕು, ಶನಿವಾರದೊತ್ತು ನೀನು ವೈಲೆಂಟು ಅಂತ, ಇಲ್ಲ ಅಂದ್ರೆ ಅವಳಿಗೆ ಚೀಟ್ ಮಾಡ್ದಂಗಾಗ್ರೆ ಅಂತ. ಈ ಕಡೆ ನಮ್ಮ ಅಣ್ಣ ಜಮೀನ್ ಬರ್ಕೊಡ್ತಾನೆ ಅಂತ ದಯಾ ಅಣ್ಣನ ಮನೆಗೆ ಹೋಗೋನೆ. ಬಟ್ ಅವ್ರ ಅಣ್ಣ ಈತನಿಗೆ ಹೆವಿ ಅವಮಾನ ಮಾಡಿ ಕಳಿಸ್ಬಿಡ್ತಾರೆ. ಒಂದು ಗ್ಲಾಸ್ ನೀರು ಕೊಡೋದಿಲ್ಲ. ದಯಾ ಫುಲ್ ಊರ್ಕೊಂತಾರೆ. ಮತ್ತೆ ಹಳ್ಳಿಗೆ ಹೋಗಿ ಜನಗಳಿಗೆಲ್ಲ ಹೊಡೆಯೋಕ್ ಶುರು ಮಾಡ್ತಾರೆ. ಅಂಡ್ ಒಂದು ಹುಡುಗಿ ಮೂರ್ಛೆ ಹೋಗೋ ತರ ಹೊಡೆದು ಬಿಡ್ತಾನೆ. ಇದನ್ನೆಲ್ಲ ನೋಡಿ ಚಾರು ಮರುಗ್ತಿದ್ದಾರೆ. ಆ ಕಡೆ ಚಾರುಗೋಸ್ಕರ ವೇಟ್ ಮಾಡಿಸಿದ್ದಾರೆ ಸೂರ್ಯ. ಚಾರು ಇನ್ನೂ ಬಂದಿಲ್ಲ. ಸೂರ್ಯ ಚಾರುಗೆ ಕಾಲ್ ಮಾಡ್ತಾರೆ. ಚಾರು ಕಾಲ್ ರಿಸೀವ್ ಮಾಡ್ತಾರೆ ಬಟ್ ಮಾತಾಡೋದಿಲ್ಲ. ಬಟ್ ಅಲ್ಲಿ ಏನೇನ್ ನಡೀತಿದೆ ಅನ್ನೋದನ್ನೆಲ್ಲ ಕೇಳಿಸ್ಕೊಳ್ತಾರೆ ಸೂರ್ಯ. ಅಂಡ್ ತಕ್ಷಣ ಆ ಜಾಗಕ್ಕೆ ಬರ್ತಾರೆ. ಅಷ್ಟರಲ್ಲಿ ದಯಾ ಅಲ್ಲಿಂದ ಜಾಗ ಖಾಲಿ ಮಾಡಿದಾನೆ. ಸೂರ್ಯ ಅಲ್ಲಿಗೆ ಬಂದವ್ರೆ ಆ ಹುಡುಗಿಯನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ನಂತರ ಚಾರು ಕೂಡ ಅಲ್ಲಿಗೆ ಬರ್ತಾರೆ. ಆ ಹುಡುಗಿ ಅಮ್ಮ ಹೇಳ್ತಾರೆ, ಇನ್ನು ಎಷ್ಟು ದಿನ ಈ ತರ್ಲೆ ಪೊಲೀಸಪ್ಪನ ಟಾರ್ಚರ್ ತಡಿಬೇಕು ಗೊತ್ತಿಲ್ಲ ಅಂತ. ನಂತರ ಚಾರು ಅಂಡ್ ಸೂರ್ಯ ಅಲ್ಲಿಂದ ಹೊರಗಡೆ ಹೋಗ್ತಾರೆ. ಚಾರು ಹೇಳ್ತಾರೆ, ಈ ಪೊಲೀಸ್ಗೆ ಬುದ್ಧಿ ಕಲ್ಸೋನ್ ಯಾರು ಇಲ್ವೇ ಇಲ್ವಾ? ಒಂದೊಂದ್ಸಲ ಶನಿವಾರದೊತ್ತು ನನ್ನ ರಕ್ಷಣೆ ಮಾಡೋಕೆ ಬರ್ತಿದ್ನಲ್ಲ ಶನಿವಾರದ ಹುಡುಗ, ಅವ್ನ ನನ್ನ ಎದುರಿಗೆ ಬರಬಾರ್ದ, ಈ ಪೊಲೀಸ್ಗೆ ಬುದ್ಧಿ ಕಲಿಸಬಾರ್ದ ಅಂತ ಅಂದ್ಕೊಳ್ತಿರ್ತೀನಿ. ಅಷ್ಟರಲ್ಲಿ ಸೂರ್ಯನ ಮೇಲೆ ಆ ಶ್ರೀಮಂತ ವ್ಯಕ್ತಿಯ ಕಡೆಯವರು ಅಟ್ಯಾಕ್ ಮಾಡ್ತಾರೆ. ಅವತ್ತು ಶನಿವಾರ ಆಗಿರೋದ್ರಿಂದ ಸೂರ್ಯ ಕೂಡ ಅವ್ರಿಗೆಲ್ಲ ಹೊಡಿತಾರೆ. ಅಂಡ್ ಚಾರುಗೆ ಹೇಳ್ತಾರೆ, ಎದುರಿಗೆ ಬಂದ್ರೆ ಏನೋ ಕೇಳ್ತೀನಿ ಅಂದಿದ್ದಲ್ಲ, ಕೇಳು, ನಾನು ಮಾಡ್ಲಿಕ್ಕೆ ರೆಡಿ ಇದೀನಿ ಅಂತ. ಚಾರುಗೆ ಆಗ ರಿಯಲೈಸ್ ಆಗುತ್ತೆ ಶನಿವಾರದ ಹುಡುಗ ಬೇರೆ ಯಾರು ಅಲ್ಲ ಸೂರ್ಯ ಅಂತ. ಅಂಡ್ ಅವತ್ತು ಮನೆಗೆ ಹೋಗಿ ದಯಾ ಹೆಸರನ್ನ ಬರೀತಾರೆ. ನೆಕ್ಸ್ಟ್ ಸ್ಯಾಟರ್ಡೆ ದಯಾಗ್ ಒಂದ್ ಗತಿ ಕಾಣಿಸ್ತೀನಿ ಅಂತ. ಸೂರ್ಯ ಅವ್ರ ಅಪ್ಪ ಬಂದ್ ಕೇಳ್ತಾರೆ, ನೀನು ಚಾರುಗೆ ನಿಜ ಹೇಳಿಲ್ವಾ ಅಂತ. ಸೂರ್ಯ ಹೇಳ್ತಾರೆ, ಚಾರುಗೆ ನಿಜ ಹೇಳೋದೇನು, ಡೆಮೋನೆ ತೋರಿಸ್ಬಿಟ್ಟೆ ಅಂತ. ನೆಕ್ಸ್ಟ್ ಡೇ ಸೂರ್ಯ ಮತ್ತೆ ಚಾರುನ ಮೀಟ್ ಮಾಡ್ತಾರೆ. ಅಂಡ್ ಹೇಳ್ತಾರೆ, ಆ ಹಳ್ಳಿಯ ಜನಗಳಿಗೆ ನಾವು ಧೈರ್ಯವನ್ನ ತುಂಬಬೇಕು, ಆ ಪೊಲೀಸ್ ಅಪ್ಪನ ವಿರುದ್ಧ ಅವ್ರು ನಿಲ್ಲಿಲ್ಲ ಅಂದ್ರೆ ಅವರನ್ನ ಯಾರು ರಕ್ಷಣೆ ಮಾಡೋಕೆ ಆಗೋದಿಲ್ಲ ಅಂತ. ಅಂಡ್ ಡೈರೆಕ್ಟ್ ಹಳ್ಳಿಯವ್ರ ಹತ್ರ ಹೋಗ್ತಾರೆ. ಅವ್ರಿಗೆಲ್ಲ ಬುದ್ಧಿ ಹೇಳ್ತಾರೆ, ನೀವು ಈ CI ನ ವಿರುದ್ಧ ಎದ್ದು ನಿಲ್ಬೇಕು, ಸರ್ಕಲ್ ಇನ್ಸ್ಪೆಕ್ಟರ್ ವಿರುದ್ಧ ಎದ್ದು ನಿಲ್ಬೇಕು ಅಂತ. ಈ ಕಡೆ ದಯಾ ಜಮೀನ್ಗೋಸ್ಕರ ಅವ್ರ ಅಣ್ಣನೇ ಮುಗಿಸ್ಬಿಡೋಣ, ಆ ಜಮೀನನ್ನ ಮಾರ ಹಾಕೋಣ ಅನ್ಸಿದ್ರಾಗವ್ರೆ. ಚಾರುಗೆ ವಿಚಾರ ಗೊತ್ತಾಗ್ರೆ ಚಾರು ಅಂಡ್ ಸೂರ್ಯ ಇಬ್ರು ಡಿಸೈಡ್ ಮಾಡ್ತಾರೆ, ಅಣ್ಣ ತಮ್ಮಂದ್ರಿಗೆ ಎತ್ ಕಟ್ಟು ಬಿಡೋಣ, ಅವರಿಬ್ರೆ ಕಿತ್ತಾಡ್ಕೊಂಡು ಸಾಯ್ಲಿ ಅಂತ. ಅಂಡ್ ಸೂರ್ಯ ಒಂದು ಐಡಿಯಾ ಮಾಡ್ತಾರೆ. ಆ ಹಳ್ಳಿಯಲ್ಲಿ ಒಂದು ಗೋಡೆ ಮೇಲೆ ಬರಹವನ್ನ ಬರೀತಾರೆ, ಈ ಸ್ಯಾಟರ್ಡೆ ನಮ್ಮ ಹಳ್ಳಿಯಿಂದ ಒಬ್ಬ ಹೋಗಿ ಆ ಇನ್ಸ್ಪೆಕ್ಟರ್ಗೆ ಹಿಗ್ಗ ಮುಗ್ಗ ಹೊಡಿತಾನೆ. ಹಳ್ಳಿಯವ್ರಿಗೆಲ್ಲ ಖುಷಿ ಆಗುತ್ತೆ, ನಮ್ಮಲ್ಲಿ ಯಾರಿಗೆ ಇಷ್ಟೊಂದು ಧೈರ್ಯ ಇದೆ ಅಂತ. ಶನಿವಾರ ಬಂದೇ ಬಿಡುತ್ತೆ, ಎಲ್ರು ಎದ್ ನೋಡ್ತಿದ್ದಾರೆ ಯಾರು ಹೊಡಿತಾರೆ ಇನ್ಸ್ಪೆಕ್ಟರ್ಗೆ ಅಂತ. ಈ ಕಡೆ ದಯಾ ತನ್ನ ಅಣ್ಣನ ಸಾಯಿಸೋಕೆ ಪ್ಲಾನ್ ಹಾಕಿದ್ದಾನೆ. ಶನಿವಾರದ ಹೊತ್ತು ತನ್ನ ಅಣ್ಣ ದೇವಸ್ಥಾನಕ್ಕೆ ಹೋಗ್ತಾರೆ ಅಂತ ಗೊತ್ತಾಗಿದೆ. ಅಲ್ಲಿ ಅವರನ್ನ ಸಾಯಿಸ್ ಹಾಕೋದು ಅಂತ ಡಿಸೈಡ್ ಮಾಡೋರೆ ದಯಾ. ಸೊ ಇಲ್ಲಿ ಏನಾದ್ರೂ ಕಿತಾಪತಿ ಮಾಡ್ಬೇಕು ಅಂತ ಸೂರ್ಯ ರೆಡಿ ಆಗ್ತಾರೆ. ಬಟ್ ಶನಿವಾರದ ದಿನ ದಯಾನ ಹೊಡಿಯೋಕ್ ಹೋಗ್ತಾನೆ ನನ್ನ ಮಗ ಅಂತ ಅವ್ರ ಅಪ್ಪನಿಗೆ ಗೊತ್ತಾಗುತ್ತೆ. ಸೊ ಅವ್ರಪ್ಪ ನಿದ್ದೆ ಮಾತ್ರೆ ಹಾಕಿ ಮಲಗಿಸ್ಬಿಡ್ತಾರೆ ಅವ್ರು. ಆ ಕಡೆ ಆ ಶ್ರೀಮಂತ ಕಿರಿಕ್ ವ್ಯಕ್ತಿಗೆ ಆಪರೇಷನ್ ನಡೀತಿರುತ್ತೆ. ಒಂದು ಆಪರೇಷನ್ ಆದ್ಮೇಲೆ ಆತ ಸತ್ತೆ ಹೋಗ್ಬಿಡ್ತಾನೆ. ಅಂಡ್ ಆತನ ಚೇಲಾಗಳೆಲ್ಲ ಹೇಳ್ತಾರೆ, ಇವರು ಈ ಸ್ಥಿತಿಗೆ ಬರ್ಲಿಕ್ಕೆ ಆ ಸೂರ್ಯನೇ ಕಾರಣ ಅಂತ. ಈ ವಿಚಾರ ಆ ತರ್ಲೆ ವ್ಯಕ್ತಿಯ ಮಗನಿಗೆ ಗೊತ್ತಾಗುತ್ತೆ. ಸೊ ಸೂರ್ಯನ ಹುಡುಕಿ ಹೊಡೆಯೋದು ಅಂತ ಆತನ ಮಗ ಡಿಸೈಡ್ ಮಾಡ್ತಾರೆ. ನಿದ್ರೆ ಮಾತ್ರೆ ತಗೊಂಡು ಮಲಗಿರುವ ಸೂರ್ಯನ ಮನೆಗೆ ಈ ರೌಡಿಗಳೆಲ್ಲ ಬರ್ತಾರೆ ಆತನಿಗೆ ಹೊಡಿಯೋಕೆ ಅಂತ. ಈ ವಿಚಾರ ಸೂರ್ಯ ಅವ್ರ ಅಪ್ಪನಿಗೆ ಗೊತ್ತಾಗುತ್ತೆ. ಸೊ ಅವ್ರ ಏನ್ ಮಾಡ್ತಾರೆ, ಮನೆಗೆ ಬೀಗ ಹಾಕ್ಬಿಟ್ಟು ಮನೆ ಒಳಗೆ ಯಾರು ಇಲ್ಲ ಅನ್ನೋ ತರ ನಟಿಸ್ಬಿಡ್ತಾರೆ. ರೌಡಿಗಳೆಲ್ಲ ಬಂದು ಬೀಗ ಹಾಕಿದೆ ಅಂತ ಹಂಗೆ ಹೋಗ್ಬಿಡ್ತಾರೆ. ಅಂಡ್ ದೂರದಿಂದ ನಿಂತು ಇವರ ಮನೆಯನ್ನ ಅಬ್ಸರ್ವ್ ಮಾಡ್ತಿದ್ದಾರೆ. ಬಟ್ ಅವತ್ತು ಕಥೆಯಲ್ಲಿ ಮತ್ತೊಂದು ಟ್ವಿಸ್ಟ್, ನಿಮ್ಮ ಮನೆ ಕಡೆ ನಾನು ಮುಖನೇ ಹಾಕೋದಿಲ್ಲ ಅಂತ ಮನೆ ಬಿಟ್ಟು ಹೋಗಿದ್ದ ಮಗಳು ಈಗ ಗರ್ಭವತಿ ಆಗಿರೋದ್ರಿಂದ ಮನೆಗೆ ಆ ವಿಚಾರವನ್ನ ಹೇಳಿ ಅಂತ ಎಷ್ಟೋ ವರ್ಷಗಳ ನಂತರ ಮನೆಗೆ ಬಂದಿದ್ದಾರೆ. ಮನೆಗೆ ಬೀಗ ಹಾಕಿರೋದ್ರಿಂದ ಅವ್ರ ಅಪ್ಪನಿಗೆ ಕಾಲ್ ಮಾಡ್ತಾರೆ, ಮಗಳು ಮನೆಗೆ ಬಂದವ್ರೆ ಅಂತ. ಸುತ್ತಮುತ್ತ ಯಾರು ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡು ಬೀಗ ತೆಗೆದು ಮಗಳನ್ನ ಮನೆ ಒಳಗಡೆ ಕರ್ಕೊಳ್ತಾರೆ. ಬಟ್ ಇದನ್ನೆಲ್ಲ ದೂರದಿಂದ ನಿಂತು ಆ ರೌಡಿಗಳು ನೋಡ್ತಿದ್ದಾರೆ. ತಕ್ಷಣ ಇವರ ಮನೆಯ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಷ್ಟರಲ್ಲಿ ನಿದ್ದೆ ಮಾತ್ರೆ ತಗೊಂಡಿರುವ ಸೂರ್ಯನ್ನ ಅವ್ರ ಅಪ್ಪ ಕರೀತಾರೆ, ನಿನ್ನ ತಂಗಿಯನ್ನ ರಕ್ಷಿಸು, ಎದ್ದೇಳು, ಎಲ್ರಿಗೂ ಹೊಡಿ ಅಂತ. ಈ ಆರ್ತನಾದವನ್ನ ಕೇಳಿದ
ಹಿಂಬಾಲಿಸ್ಕೊಂಡು ಎದ್ದು ಬಿಡ್ತಾರೆ. ಸೂರ್ಯ ಎಲ್ಲ ರೌಡಿಗಳಿಗೂ ಹೊಡಿತಾರೆ. ಬಟ್ ಈ ಹೊಡಿಬಡಿ ದಾಟದಲ್ಲಿ ಸೂರ್ಯ ಅವರ ಅಕ್ಕನಿಗೆ ಹೊಟ್ಟೆ ನೋವು ಕಾಣಿಸುತ್ತೆ. ಸೊ ಅವರನ್ನ ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಆ ಕಡೆ ಕೂರ್ಮ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅವರನ್ನ ಸಾಯಿಸ್ಲಿಕ್ಕೆ ಅಂತ. ಸಿಐ ದಯಾ ಕೂಡ ಹೋಗಿದ್ದಾರೆ. ಅರ್ಧ ದಾರಿಗೆ ಬಂದು ಸೂರ್ಯ ಇದನ್ನ ತಪ್ಪಿಸ್ಬೇಕು, ಆದ್ರೆ ಸೂರ್ಯ ನಿದ್ದೆ ಮಾತ್ರೆ ತಗೊಂಡು ಮನೇಲಿ ಫೈಟ್ ಆಡ್ಕೊಂಡ್ ಕೂತವ್ರೆ. ಸೊ ಚಾರು ಏನ್ ಮಾಡ್ತಾರೆ, ಕಾರನ್ನ ಮೈಲ್ಡ್ ಆಕ್ಸಿಡೆಂಟ್ ಮಾಡ್ಬಿಡ್ತಾರೆ ಸೊ ದಟ್ ಅಣ್ಣನ್ನ ತಮ್ಮ ಕೊಲೆ ಮಾಡದೇ ಇರಿ ಅಂತ. ಈಗ ಕೂರ್ಮ ದೇವಸ್ಥಾನದಿಂದ ಸೇಫ್ ಆಗಿ ಮನೆಗೆ ಹೋಗ್ಬಿಟ್ರು. ಅವತ್ ರಾತ್ರಿ ಅವರು ಪಬ್ಗೆ ಹೋಗುವ ಪ್ರೋಗ್ರಾಮ್ ಇದೆ. ಈಗ ಪಬ್ಗೆ ಹೋಗ್ಬಿಟ್ಟು ಅಣ್ಣನನ್ನ ಕೊಲೆ ಮಾಡೋಣ ಅಂತ ದಯಾ ಡಿಸೈಡ್ ಮಾಡೋರು. ಈ ವಿಚಾರವನ್ನ ಚಾರು ಸೂರ್ಯಂಗೆ ಹೇಳ್ತಾರೆ. ಸೊ ಸೂರ್ಯ ಅಲ್ಲಿಗೆ ಬಂದು ಅಣ್ಣನ್ನ ಇನ್ನೇನು ಶೂಟ್ ಮಾಡ್ಬೇಕು ದಯಾ ಅಷ್ಟರಲ್ಲಿ ದಯಾಗೆ ಚೆನ್ನಾಗಿ ಹೊಡಿತಾರೆ. ಬೈ ದ ವೇ ಹೊಡಿವಾಗ ಇವರು ಮಾಸ್ಕ್ ಹಾಕೊಂಡಿದ್ದಾರೆ ಅಂಡ್ ಕೂರ್ಮ ಕೂಡ ಇವರಿಬ್ರು ಹೊಡೆದಾಡ್ತಿರೋದನ್ನ ಗಮನಿಸ್ತಾರೆ. ಸೂರ್ಯ ಇನ್ಸ್ಪೆಕ್ಟರ್ಗೆ ಚೆನ್ನಾಗಿ ಹೊಡಿತಾರೆ ಅಂಡ್ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಆತನ ಮುಖವನ್ನು ನೋಡ್ಲಿಕ್ಕೆ ಆಗೋದಿಲ್ಲ ಇನ್ಸ್ಪೆಕ್ಟರ್ ದಯಾಗೆ. ಬಟ್ ಇಲ್ಲಿ ಕೂರ್ಮ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನನ್ನ ಮಾಸ್ಕ್ ದಾರಿ ವ್ಯಕ್ತಿ ಸಾಯಿಸೋಕೆ ಬಂದಿದ್ದ, ನನ್ನ ತಮ್ಮ ಆತನಿಂದ ನನ್ನನ್ನ ರಕ್ಷಣೆ ಮಾಡ್ದ ಅಂತ. ಅಂಡ್ ತಮ್ಮನ್ನ ಮನೆಗೆ ಕರೆಸಿ ಥ್ಯಾಂಕ್ಸ್ ಹೇಳ್ತಾರೆ. ಆದ್ರೆ ನನ್ನ ಮೇಲೆ ಅಟ್ಯಾಕ್ ಮಾಡಿದ ವ್ಯಕ್ತಿಯನ್ನ ಬಿಡೋದು ಬೇಡ ಅಂತ ಅಣ್ಣ ತಮ್ಮ ಇಬ್ರು ಸೇರ್ಕೊಂಡು ಹುಡ್ಕೋ ಶುರು ಮಾಡ್ತಾರೆ. ತಮ್ಮನ್ಗೆ ಖುಷಿ ಆಗುತ್ತೆ, ನಮ್ಮ ಅಣ್ಣ ನನ್ನ ನಂಬ್ದ, ಇದನ್ನೇ ಯೂಸ್ ಮಾಡ್ಕೊಂಡು ಆಟಗಳನ್ನ ಆಡೋಣ. ಆ ಕಡೆ ಪಬ್ ನಲ್ಲಿ ಇನ್ಸ್ಪೆಕ್ಟರ್ಗೆ ಯಾರೊಬ್ಬ ವ್ಯಕ್ತಿ ಮಾಸ್ಕ್ ಹಾಕೊಂಡು ಹೊಡೆದ ಅನ್ನುವ ವಿಚಾರ ಹಳ್ಳಿನಲ್ಲಿ ಎಲ್ಲರಿಗೂ ಗೊತ್ತಾಗಿದೆ. ಎಲ್ಲರೂ ಖುಷಿ ಆಗ್ತಾರೆ. ನಮ್ಮಲ್ಲಿ ಯಾರೋ ಒಬ್ಬ ತನ್ನ ವಿರುದ್ಧ ಎದ್ದು ನಿಂತಿದ್ದಾನೆ ಅಂತ. ಈ ಕಡೆ ಹಾಸ್ಪಿಟಲ್ ನಲ್ಲಿ ಅಕ್ಕನ ನೋಡ್ಲಿಕ್ಕೆ ಸೂರ್ಯ ಹೋಗಿದ್ದಾರೆ. ಅಕ್ಕ ಹೇಳ್ತಾರೆ, ನಿನ್ನಂತ ರೌಡಿ ಹೊಡಿಬಡಿ ಮಾವನಿಂದ ದೂರ ಇರಿಸ್ಬೇಕು ಅಂತಲೇ ನಾನು ಇಷ್ಟು ದಿನ ನಿಮ್ ಮನೆಗ್ ಬಂದಿರ್ಲಿಲ್ಲ, ನಿನ್ನಂತ ಒಂದ್ ಸೆಟ್ ಆಗೋದಿಲ್ಲ ನನ್ನ ಮಗುಗೆ. ಸೂರ್ಯ ಡಿಸೈಡ್ ಮಾಡ್ತಾರೆ, ಇವತ್ತಿನಿಂದ ಯಾವ್ದು ಫೈಟೇ ಮಾಡೋದು ಬೇಡ, ಇಲ್ಲ ಅಂದ್ರೆ ನಮ್ಮ ಅಕ್ಕ ಫುಲ್ ಬೇಜಾರಾಗ್ಬಿಡ್ತಾಳೆ ಅಂತ. ಸೂರ್ಯ ಬದಲಾಗೋಕೆ ಟ್ರೈ ಮಾಡ್ಸಿದ್ದಾರೆ. ಶ್ರೀಮಂತ ತರಲೆ ವ್ಯಕ್ತಿಯ ಶ್ರದ್ಧಾಂಜಲಿಗೆಲ್ಲ ಹೋಗಿದ್ದಾರೆ. ಅವರ ಕುಟುಂಬದ ಜೊತೆನೂ ರಾಜಿಯಾರೆ. ಅಕ್ಕ ಕೂಡ ತಮ್ಮನ್ನ ಟ್ರಸ್ಟ್ ಮಾಡಿ ತಮ್ಮನ್ನ ಜೊತೆ ಬೆರೀತಿದ್ದಾರೆ. ಈ ಕಡೆ ದಯಾ ವ್ಯಕ್ತಿಯ ಅಟ್ಯಾಕ್ ಪ್ಯಾಟರ್ನ್ ಅನ್ನ ಥಿಂಕ್ ಮಾಡ್ತಾ ಇದ್ದಾಗ ಗೊತ್ತಾಗುತ್ತೆ, ಆತ ನನ್ಗೆ ಹೊಡಿಯೋಕ್ ಬಂದಾಗ 12 ಗಂಟೆ ಆಗ್ಬಿಡ್ತು. ಸೊ ಆತ ಹೊಡಿಯೋದನ್ನ ಸ್ಟಾಪ್ ಮಾಡ್ದ. ಆದ್ರೆ 12 ಗಂಟೆ ಇನ್ನೂ ಆಗಿಲ್ಲ. ಈ ಗಡಿಯಾರ 10 ನಿಮಿಷ ಮುಂದೆ ಇದೆ ಅಂತ ಗೊತ್ತಾಗಿದ ತಕ್ಷಣ ಆತ ನನ್ನ ಮೇಲೆ ಅಟ್ಯಾಕ್ ಅನ್ನ ಮುಂದುವರಿಸ್ತಾ. ಸೊ ಬೇಸಿಕಲಿ ಆತ ಶನಿವಾರದ ಹೊತ್ತು ಮಾತ್ರ ನಮ್ಮನ್ನ ಅಟ್ಯಾಕ್ ಮಾಡ್ತಾನೆ ಅಂತ ಫ್ಲಾಶ್ ಆಗ್ಬಿಡುತ್ತೆ ದಯಾಗೆ. ಬೈ ದ ವೇ ಅದೇ ಪಬ್ ನಲ್ಲಿ ಅದೇ ಟೈಮ್ ನ 10 ನಿಮಿಷ ಮುಂದಕ್ಕೆ ಹಾಕನಲ್ಲ, ಆ ಹುಡುಗ ಕೂಡ ಕೆಲಸ ಮಾಡ್ತಿರ್ತಾನೆ. ಸೊ ಈ ಕಾರಣದಿಂದ ಟೈಮು ಫಾಸ್ಟ್ ಇದೆ 10 ನಿಮಿಷ ಅಂತ ಕನ್ಫರ್ಮ್ ಮಾಡ್ಕೊಂಡು ಹೊಡಿತಿದ್ದಾರೆ ಸೂರ್ಯ ಈ ಇನ್ಸ್ಪೆಕ್ಟರ್ಗೆ. ಅದನ್ನ ನೆನೆಸ್ಕೊಂಡು ಸಿಐ ಈಗ ಶನಿವಾರದ ಹುಡುಗನ ವಿಚಾರಕ್ಕೆ ಬಂದಿದ್ದಾನೆ. ಅಂಡ್ ನಮ್ಮಿಬ್ಬರ ಹೊಡೆದಾಟದಲ್ಲಿ ಆತನಿಗೆ ಕೂಡ ಏಟು ಬಿದ್ದಿದೆ. ಸೊ ಯಾರಾದ್ರೂ ಯಾವ್ದಾದ್ರು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದಾರ ವಿಚಾರಿಸು ಅಂತ ಸುಧಾಗೆ ಹೇಳ್ತಾರೆ ಈ ದಯಾ. ಸುಧಾ ಅಂಡ್ ಬೇರೆ ಕಾನ್ಸ್ಟೇಬಲ್ ಗಳು ಬಂದ್ ಹೇಳ್ತಾರೆ, ಸರ್ ಬೇರೆ ಯಾವ ಇನ್ಸ್ಪೆಕ್ಟರ್ಗಳಿಗೂ ಕಂಪ್ಲೇಂಟ್ ಹೋಗಿಲ್ಲ, ಆದ್ರೆ ನಮ್ಮ ಠಾಣೆಯಲ್ಲೇ ಯಾರೋ ಒಬ್ಬ ಬಂದು ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದಿದ್ದಾನೆ ಅಂತ. ಯಾರದು ಅಂತ ಹೋಗಿ ನೋಡಿದ್ರೆ ದಯಾ ಅಲ್ಲಿ ಆಚೆ ಕೂತಿರೋದು ಸೂರ್ಯ. ಸೊ ಸೂರ್ಯನೇ ನನ್ನ ಮೇಲೆ ಅಟ್ಯಾಕ್ ಮಾಡೋನೆ ಅಂತ ಸೂರ್ಯನ ಲಾಕ್ ಅಪ್ ಗೆ ಹಾಕಿ ಹೊಡಿಯೋಕೆ ಹೋಗ್ತಾರೆ ದಯಾ. ಆಗ ರಿಯಲೈಸ್ ಆಗುತ್ತೆ ಈ ಸೂರ್ಯ ಫುಲ್ ಹೆದರುಕೊಳ್ತಿದ್ದಾರೆ, ಆ ಕಾರಣದಿಂದ ಈತನಿಗೆ ಅಷ್ಟೊಂದು ಬುದ್ಧಿ ಇಲ್ಲ ಅಂತ. ಅಂಡ್ ಸೂರ್ಯ ಹೇಳ್ತಾರೆ, ನನಗೂ ಅದೇ ಮಾಸ್ಕ್ ದಾರಿ ವ್ಯಕ್ತಿ ಹೊಡೆದಿದ್ದು, ಆತನ ಕಣ್ಣನ್ನ ನೋಡಿ ನಾನು ಬೇಕಾದ್ರೆ ಆತನನ್ನ ಗುರುತು ಹಿಡಿತೀನಿ ಅಂತ. ಸೊ ಸೂರ್ಯನ ಸಹಾಯದಿಂದ ಆ ವ್ಯಕ್ತಿಯನ್ನ ಹುಡ್ಕೋಣ ಅಂತ ದಯಾ ಡಿಸೈಡ್ ಮಾಡ್ತಾರೆ. ಚಾರುಗೆ ಈ ಸೂರ್ಯ ಏನು ಮಾಡ್ತಾವನೆ ಅಂತ ಗೊತ್ತಿಲ್ಲ. ಆ ಕಡೆ ಸೂರ್ಯನಿಗೆ ಎಷ್ಟೊಂದು ವ್ಯಕ್ತಿಗಳನ್ನ ತೋರಿಸಲಾಗುತ್ತೆ, ಈತನೇನ ಅಟ್ಯಾಕ್ ಮಾಡಿದ್ದು ನೋಡು ಅಂತ. ಬಟ್ ಸೂರ್ಯ ಹೇಳ್ತಾರೆ, ನೋ ಇವ್ರು ಯಾರು ಅಲ್ಲ ಅಂತ. ಆ ಕಡೆ ಕೂರ್ಮ ಕಡೆ ಅವ್ರಿಗೆ ಸೂರ್ಯನ ಮೇಲೆ ಡೌಟ್ ಬಂದಿದೆ. ಯಾಕೆ ಅಂದ್ರೆ ಕೂರ್ಮ ಡೆಲ್ಲಿಗೆ ಹೋಗುವ ಪ್ಲಾನ್ ಇರುತ್ತೆ. ಆತ ಡೆಲ್ಲಿಗೆ ಹೋಗೋದನ್ನ ತಪ್ಪಿಸಿ ಇದೇ ಊರಿನಲ್ಲಿರುವಂತೆ ಮಾಡಿದ್ದಾರೆ ಸೂರ್ಯ. ಹೇಗ್ ಮಾಡಿದ್ರು ತಮ್ಮ ಕಂಪನಿಯಲ್ಲಿ ಒಂದು ಇನಾಗ್ಯುರೇಷನ್ ಇದೆ, ಅಲ್ಲಿ ನಿಮ್ಮ ಬಗ್ಗೆ ಗುಣಗಾನ ಮಾಡೋರಿದೀವಿ, ಬನ್ನಿ ಅಂತ ಕನ್ವಿನ್ಸ್ ಮಾಡಿ ಕರ್ಕೊಂಡು ಹೋಗಿರ್ತಾರೆ. ಕೂರ್ಮ ಡಿಸೈಡ್ ಮಾಡಿಬಿಡ್ತಾರೆ ಸೂರ್ಯನೇ ಇದನ್ನೆಲ್ಲ ಮಾಡಿರ್ಬೋದು ಅಂತ. ಸೊ ಆತನನ್ನ ಎತ್ತಾಕೊಂಡು ಬಂದು ತಮ್ಮನಿಗೆ ಕಾಲ್ ಮಾಡ್ತಾರೆ, ನನ್ನ ಮೇಲೆ ಅಟ್ಯಾಕ್ ಮಾಡಿದ ವ್ಯಕ್ತಿ ಸಿಕ್ಕಾಕೊಂಡ, ಇಲ್ಲಿಗೆ ಬಾ ಅಂತ. ಆ ಕಡೆ ದಯಾಗೆ ಸುಧಾ ಕೂಡ ಒಂದು ಮೊಬೈಲ್ ನಲ್ಲಿ ಚಿತ್ರವನ್ನ ತೋರಿಸಿ ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದವನ್ ಸಿಕ್ಕಾಕೊಂಡ ಅಂತ ಹೇಳ್ತಾರೆ. ಸರಿ, ಆ ಕೂರ್ಮ ಯಾರನ್ನ ಎತ್ತಾಕೊಂಡು ಬಂದವನೇ ನೋಡೋಣ ಅಂತ ದಯಾ ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಸೂರ್ಯ ಇದಾರೆ. ಅಯ್ಯೋ ಸೂರ್ಯ ಇಸ್ ವೆರಿ ಇನ್ನೋಸೆಂಟ್, ನಾನು ಸೂರ್ಯನ್ ಜೊತೆ ಕೆಲಸ ಮಾಡ್ತೀನಿ, ಆ ರೌಡಿಯನ್ನ ಹಿಡಿಯೋಕೆ ನೀವು ಅವನನ್ನ ಮೊದ್ಲು ಬಿಟ್ಟು ಬಿಡಿ ಅಂತ ಹೇಳಿ ದಯಾ ಆತನನ್ನ ಬಿಡ್ತಾರೆ. ಜೊತೆಗೆ ರಿಯಲ್ ಆಗಿ ನಮ್ಮ ಮೇಲೆ ಅಟ್ಯಾಕ್ ಮಾಡಿದವನ್ ಎಲ್ಲಿದ್ದಾನೆ ಅಂತ ನಮಗೆ ಗೊತ್ತಿದೆ ಅಂತ ಮೊಬೈಲ್ ನಲ್ಲಿರುವ ಫೋಟೋನ ತೋರಿಸ್ತಾರೆ. ಫೋಟೋದಲ್ಲಿ ಏನಿದೆ, ಅದೇ ಆ ಹಳ್ಳಿಯ ಗೋಡೆ ಮೇಲೆ ಸೂರ್ಯ ಹೋಗಿ ಬರ್ತಿದ್ರಲ್ಲ ಅದಿದೆ. ನಮ್ಮಲ್ಲಿ ಯಾರೋ ಒಬ್ಬ ಈ ಶನಿವಾರ ಹೋಗಿ ಹೊಡಿತಾನೆ ಅಂತ. ಸೊ ಈಗ ಇನ್ಸ್ಪೆಕ್ಟರ್ ಮತ್ತೆ ಅವ್ರ ಅಣ್ಣನ ಕಡೆ ಅವ್ರು ಇಬ್ರು ಸೇರ್ಕೊಂಡು ಹಳ್ಳಿಗೆ ಹೋಗ್ತಾರೆ. ಎಲ್ಲಾ ಜನಗಳಿಗೂ ಹೊಡಿಯೋಕೆ ಶುರು ಮಾಡ್ತಾರೆ. ಯಾರು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದು ಹೇಳಿಲ್ಲ ಅಂದ್ರೆ ಇಡೀ ಊರ್ನವ್ರಿಗೆ ಹೊಡಿತೀವಿ. ಅವರು ಹೊಡಿತಿರೋದನ್ನೆಲ್ಲ ಸೂರ್ಯ ನೋಡ್ತಾರೆ. ಅವರ ಹೃದಯ ಕರಗ್ಬಿಡುತ್ತೆ. ಬಂದು ಅವ್ರ ಅಪ್ಪನಿಗೆ ಎಲ್ಲ ವಿಚಾರವನ್ನ ಹೇಳ್ತಾರೆ. ಅವರಪ್ಪ ಹೇಳ್ತಾರೆ, ನಿನ್ನ ಮನಸ್ಸಿಗೆ ಏನ್ ಅನ್ಸುತ್ತೋ ಅದನ್ನ ಮಾಡು, ನಾನ್ ನಿನ್ನನ್ನ ತಡೆಯೋದಿಲ್ಲ. ನಿಮ್ಮಮ್ಮ ಅವತ್ತು ಹೇಳ್ತಿದ್ಲಲ್ಲ ವಿಚಾರ ಏನ್ ಗೊತ್ತಾ, ನಿಜವಾದ ಕೋಪ ಬೇರೆಯವರನ್ನ ಹೆದರ್ಸೋದಲ್ಲ, ಬೇರೆಯವರಿಗೆ ಧೈರ್ಯ ತುಂಬೋದು, ಬೇರೆಯವರಿಗೆ ಧೈರ್ಯ ಬರುವಂತೆ ಮಾಡೋದು, ಅದು ನಿಜವಾದ ಕೋಪ ಅಂತ. ಸೊ ಸೂರ್ಯ ಹೋಗಿ ಆ ಹಳ್ಳಿಯ ಜನಗಳ ಹತ್ರ ಮಾತಾಡ್ತಾರೆ, ನೋಡ್ರಿ ನಿಮಗೆ ನೀವು ಧೈರ್ಯ ತಂದ್ಕೊಂಡು ಆ ರೌಡಿ ಪೊಲೀಸನ ವಿರುದ್ಧ ಎದ್ ನಿಲ್ಲಿಲ್ಲ ಅಂದ್ರೆ ಕಷ್ಟ ಆಗತ್ತೆ. ನೀವ್ ಎದ್ ನಿಂತ್ರೆ ನಿಮ್ಮ ಜೊತೆಗೆ ಇನ್ನೊಂದಷ್ಟು ಜನಗಳು ಬರರೆ. ಅವತ್ತು ಪಬ್ ನಲ್ಲಿ ಇನ್ಸ್ಪೆಕ್ಟರ್ ಹೊಡೆದ್ನಲ್ಲ ಆ ವ್ಯಕ್ತಿ ಕೂಡ ನಿಮ್ಮ ಹಿಂದೆ ನಿಲ್ತಾನೆ. ಆ ಕಡೆ ಕೂರ್ಮಾಗೆ ಈಗ ತಮ್ಮನ ಮೇಲೆ ಒಂಚೂರು
ಒಂಚೂರು ಡೌಟ್ ಬಂದಿದೆ. ಅವತ್ತು ನಾನು ಪಬ್ ನಲ್ಲಿ ಇರ್ತೀನಿ, ಪಬ್ ನಲ್ಲಿ ನನ್ನ ಮೇಲೆ ಅಟ್ಯಾಕ್ ಆಗುತ್ತೆ ಅಂತ ನಿನ್ಗೆ ಹಂಗ್ ಗೊತ್ತಾಯ್ತು? ನೀನ್ ಅಲ್ಲಿಗೆ ಬಂದು ನನ್ನನ್ನು ಹೇಗೆ ರಕ್ಷಣೆ ಮಾಡ್ದೆ ಅಂತ. ಆಗ ಪೊಲೀಸ್ ಹೇಳ್ತಾರೆ, ನಿನ್ ಮೇಲೆ ಯಾವಾಗ್ಲೂ ನಾನು ಒಂದ್ ಕಣ್ಣಿಟ್ಟಿರ್ತೀನಿ ನಿನ್ನ ರಕ್ಷಣೆ ಮಾಡೋಕೆ ಅಂತ. ಸೊ ಅಣ್ಣ ಇದನ್ನ ನಂಬ್ಕೊಂಡು ಹೋಗ್ಬಿಡ್ತಾರೆ. ಬಟ್ ದಯಾಗೆ ಅಣ್ಣ ಹೇಳಿದ್ರಲ್ಲಿ ಒಂದು ಪಾಯಿಂಟ್ ಇದೆ ಅಂತ ಅನ್ಸತ್ತೆ. ನಮ್ಮ ಅಣ್ಣ ಅಲ್ಲಿದ್ದ ಅಂತ ನಾವೇನೋ ತಿಳ್ಕೊಂಡ್ವಿ, ಆದ್ರೆ ನಾನು ಅಲ್ಲಿರ್ತೀನಿ ಅಂತ ಶನಿವಾರದ ವೇಳೆಗೆ ಹೇಳ್ದವ್ರು ಯಾರು? ಆಗ ಇವ್ರಿಗೆ ಫ್ಲಾಶ್ ಆಗುತ್ತೆ, ಈ ಚಾರುಲತಾನೇ ಹೇಳಿರ್ಬೇಕು ಅಂತ. ಈಗ ಚಾರುಲತಾ ಯಾರ ಜೊತೆ ಜಾಸ್ತಿ ಫ್ರೆಂಡ್ಶಿಪ್ ಅನ್ನ ಬೆಳೆಸಿದಾಳೆ? ಆಬ್ವಿಯಸ್ಲಿ ಸೂರ್ಯ. ಸೊ ಸೂರ್ಯನೇ ನಮ್ಮೆಲ್ಲ ಅಟ್ಯಾಕ್ ಮಾಡಿದಾನೆ ಅಂತ ಫ್ಲಾಶ್ ಆಗ್ಬಿಡುತ್ತೆ ದಯಾಗೆ. ಅಂಡ್ ಕೂರ್ಮಾಗೆ ವಿಚಾರವನ್ನ ಹೇಳಲಿಕ್ಕೆ ಹೋಗ್ತಾರೆ. ಆಗ ಕೂರ್ಮಾ ಹೇಳ್ತಾರೆ, ಸುಮ್ನಿರಪ್ಪ, ನನ್ನ ಮೇಲೆ ಅಟ್ಯಾಕ್ ಮಾಡ್ದವನು ಯಾವನು ಅಂತ ನನಗೆ ಗೊತ್ತಾಗಿದೆ. ಪಬ್ ನಲ್ಲಿರುವ CCTV ಕ್ಯಾಮ್ರಾದಲ್ಲಿ ಕ್ಲಿಯರ್ ಆಗಿ ಇಂಡಿಕೇಟ್ ಆಗಿದೆ ನೀನೇ ನನ್ನ ಶೂಟ್ ಮಾಡೋಕ್ ಬಂದೆ, ಆ ವ್ಯಕ್ತಿ ನಿನ್ನಿಂದ ನನ್ನ ರಕ್ಷಣೆ ಮಾಡ್ದ ಅಂತ. ಸೊ ಕೋಪ ಮಾಡ್ಕೊಂಡು ಅವ್ರ ಅಣ್ಣನ ಅವ್ರ ಮನೆಯಲ್ಲೇ ದಯಾ ಸಾಯ್ಬಿಡ್ತಾನೆ. ಏನದು ಸೌಂಡು ಅಂತ ಬೇರೆ ವ್ಯಕ್ತಿಗಳು ಬಂದ್ರೆ, ಅಂದ್ರೆ ಕೂರ್ಮಾ ಕಡೆಯವರು ಬಂದ್ರೆ ಅವ್ರಿಗೆಲ್ಲ ಹೇಳ್ಬಿಡ್ತಾನೆ, ಆ ಸೂರ್ಯ ಇಲ್ಲಿಗೆ ಬಂದಿದ್ದ, ನಮ್ಮ ಅಣ್ಣನ ಸಾಯಿಸ್ಬಿಟ್ಟು ಹೋಗ್ಬಿಟ್ಟ ಅಂತ. ಇದರಿಂದ ಕೂರ್ಮಾ ಕಡೆಯವರೆಲ್ಲ ಉರ್ಕೊಳ್ತಾರೆ, ಸೂರ್ಯನ ಹೊಡಿಯೋಕ್ ಹೋಗ್ತಾರೆ. ಸೂರ್ಯ ಈಗ ಅಕ್ಕನ ಡೆಲಿವರಿಗೆ ಅಂತ ಹಾಸ್ಪಿಟಲ್ ನಲ್ಲಿ ಇದಾರೆ. ಆಗ ಅವರಿಗೆ ಕಾಲ್ ಮಾಡ್ತಾನೆ ಇನ್ಸ್ಪೆಕ್ಟರ್, ಅವತ್ತು ನನಗೆ ಹೊಡೆದೆ ಅಲ್ವಾ, ನೀನೇ ನನಗೆ ಹೊಡೆದಿದ್ದು ಅಂತ ನನಗೆ ಗೊತ್ತಾಯ್ತು, ಬಟ್ ನಿನಗೆ ಸುಮ್ನೆ ಹೊಡಿಯೋದಿಲ್ಲ, ಇನ್ನ ಫ್ಯಾಮಿಲಿಗೆ ಫಸ್ಟ್ ಹೊಡಿತೀನಿ ಆಮೇಲೆ ನಿನ್ನನ್ನು ಹೊಡಿತೀನಿ ಅಂತ ಸೂರ್ಯಗೆ ಫ್ಲಾಶ್ ಆಗುತ್ತೆ. ಈತ ಚಾರುಲತಾ ಮೇಲೆ ಅಟ್ಯಾಕ್ ಮಾಡೋನೆ ಅಂತ. ತಕ್ಷಣ ಸೂರ್ಯ ಚಾರು ಮನೆಗೆ ಹೋಗ್ತಾರೆ. ಅವತ್ತಿನಿಂದ ಚಾರು ಅವ್ರ ಅಮ್ಮನ ಭೇಟಿ ಮಾಡಿಲ್ಲ, ಇವತ್ತೇ ಫಸ್ಟ್ ಭೇಟಿ ಮಾಡ್ತಾರೆ. ಅವ್ರ ಅಮ್ಮನ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅವ್ರ ನಮ್ಮ ಮತ್ತೆ ಅಂತ. ಸೂರ್ಯಗೆ ಫ್ಲಾಶ್ ಆಗುತ್ತೆ, ನಮ್ಮಪ್ಪ ಸುಳ್ಳು ಕಲ್ಯಾಣಿನ ಕರ್ಕೊಂಡು ಬಂದಿದ್ರು, ನಿಜವಾದ ಕಲ್ಯಾಣಿ ಚಾರುಲತಾ ಅಂತ. ಅಂಡ್ ಚಾರುಲತಾನ ಇನ್ಸ್ಪೆಕ್ಟರ್ ಆ ಹಳ್ಳಿ ಕಡೆಗೆ ಎಳ್ಕೊಂಡು ಹೋಗೋನೆ ಗೊತ್ತಾಗುತ್ತೆ. ಚಾರುಲತಾನ ರಕ್ಷಣೆ ಮಾಡ್ಲಿಕ್ಕೆ ಸೂರ್ಯ ಹಳ್ಳಿ ಕಡೆ, ಅಲ್ಲಿ ಚಾರುಗೆ ಚೆನ್ನಾಗಿ ಹೊಡೆದು ಪ್ರಜ್ಞೆ ತಪ್ಪುವಂತೆ ಮಾಡ್ಬಿಟ್ಟಿದ್ದಾನೆ ಇನ್ಸ್ಪೆಕ್ಟರ್. ಅಂಡ್ ಸೂರ್ಯ ಅಲ್ಲಿಗೆ ಹೋಗಿದ ತಕ್ಷಣ ಸೂರ್ಯಂಗೂ ಚೆನ್ನಾಗಿ ಹೊಡಿತಾನೆ. ಸೂರ್ಯ ಈಗ ಅವ್ರ ಅಕ್ಕನಿಗೆ ಮಾತು ಕೊಟ್ಟಿರೋದ್ರಿಂದ ಹೊಡಿತಾ ಇಲ್ಲ ವಾಪಸ್ಸು. ಅಂಡ್ ಸೂರ್ಯಂಗೆ ಇನ್ಸ್ಪೆಕ್ಟರ್ ಹೇಳ್ತಾನೆ, ಚಾರುಲತಾ ಈಗ ಮೂರ್ಛೆ ತಪ್ಪಿ ಬಿದ್ದಿದ್ದಾಳೆ, ಅವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕಾಗಿದೆ. ಈ ಹಳ್ಳಿನಲ್ಲಿ ಯಾರಾದ್ರೂ ಧೈರ್ಯ ಮಾಡಿ ಈಕೆಯನ್ನ ಹಾಸ್ಪಿಟಲ್ಗೆ ಸೇರ್ಸೋಕೆ ಮುಂದೆ ಬಂದ್ರೆ ನಾನೇ ಅವಳನ್ನ ರಕ್ಷಣೆ ಮಾಡ್ತೀನಿ. ಏನೋ ಹಳ್ಳಿಯವ್ರಿಗೆ ಬಾರಿ ಧೈರ್ಯ ತುಂಬ್ತಿದ್ದಲ್ಲ, ಅವ್ರ ಧೈರ್ಯ ಎಲ್ಲಿದೆ ಅಂತ ಇವತ್ತು ನೋಡೋಣ ಅಂತ. ಬೈದವೆ ಹಳ್ಳಿಯವರೆಲ್ಲ ಈ ಇನ್ಸ್ಪೆಕ್ಟರ್ಗೆ ಹೆದರ್ಕೊಂಡು ನಡ್ತಾರೆ. ಈ ಕಾರಣದಿಂದ ಈತ ಹಿಂಸೆ ಕೊಡ್ತಾನೆ ಅಂತ ಯಾರು ಮುಂದೆ ಬರೋದಿಲ್ಲ. ಅಷ್ಟರಲ್ಲಿ ಸೂರ್ಯ ಅವರ ಅಪ್ಪ ಅಲ್ಲಿಗೆ ಬರ್ತಾರೆ. ನನ್ನ ಮಗನ ಬಗ್ಗೆ ನಿನ್ಗಿನ್ನು ಗೊತ್ತಿಲ್ಲ, ಆತ ರೊಚ್ಚಿಗೆ ಎದ್ರೆ ನೀನನ್ ಪೀಸ್ ಪೀಸ್ ಮಾಡಿ ಹಾಕನೆ, ಆತ ರೊಚ್ಚಿಗೆದೊಳ ಅಷ್ಟರಲ್ಲಿ ನೀನ್ ಬಚಾವ್ ಹೋಗು, ನಮ್ ಫ್ಯಾಮಿಲಿಯಿಂದ ಇಷ್ಟು ದಿನ ನೀನು ಬದುಕೊಂಡಿದ್ಯಾ, ಪ್ರತಿ ಸಲ ನೀನನ್ನು ಹೊಡಿಯೋಕ್ ಬಂದಾಗ ನಾವು ಆತನನ್ನ ನಿನ್ ಬಳಿಗೆ ಹೋಗದಂತ ತಡೆದಿದೀವಿ, ಈ ಸಲ ಯಾರು ನಿನ್ನನ್ನ ತಡೆಯೋದಿಲ್ಲ, ಹುಷಾರು ಅಂತ. ಆ ಕಡೆ ಇವರೆಲ್ಲ ಮಾತಾಡ್ತಿರೋದನ್ನ ಚಾರುಲತಾ ಕಣ್ಬಿಟ್ಟು ನೋಡ್ತಾರೆ. ಆಗ ಗೊತ್ತಾಗದೆ ಇವರು ನನ್ನ ಮಾವನ ಮಗ ಈ ಸೂರ್ಯ ಅಂತ. ಆ ಕಡೆ ಸೂರ್ಯ ತನ್ನ ಕೈಗೆ ಹಗ್ಗವನ್ನ ಸುತ್ತಕೊಂಡು ರೆಡಿ ಆಗಿದ್ದಾರೆ ಹೊಡಿಯೋಕೆ. ಆಗ ನಮ್ಗೆ ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಅವ್ರ ಅಕ್ಕ ಹೇಳಿರ್ತಾರೆ, ಅಮ್ಮ ಹೇಳ್ತಿದ್ರಲ್ಲ, ಯಾವತ್ತು ನಿನ್ನ ಕೋಪಕ್ಕೆ ಜಸ್ಟಿಫಿಕೇಶನ್ ಸಿಗುತ್ತೋ ಅವತ್ತು ನೀನು ಕೋಪವನ್ನ ತೀರಿಸ್ಕೊ ಅಂತ. ಆ ದಿನ ಇವತ್ತು ಬಂದಿದೆ. ಚಾರುನಾಥ ಎಳ್ಕೊಂಡು ಹೋಗಿದ್ದಾನೆ ಅಂದ್ರೆ ನಿನ್ನ ಕೋಪಕ್ಕೆ ಜಸ್ಟಿಫಿಕೇಶನ್ ಸಿಗುವಂತಲೇ, ಇವತ್ತು ನಾವು ನಿನ್ನನ್ನ ತಡೆಯೋದಿಲ್ಲ, ಏನ್ ಬೇಕೋ ಅದನ್ನ ಮಾಡುವಂತ. ಸೊ ಇದನ್ನ ನೆನೆಸ್ಕೊಂಡು ಸೂರ್ಯ ವಾಪಸ್ ಹೊಡಿಯೋಕೆ ರೆಡಿ ಆಗಿದ್ದಾರೆ. ಆ ಕಡೆ ಇನ್ಸ್ಪೆಕ್ಟರ್ ಊರಿನ ಜನಗಳನ್ನೆಲ್ಲ ಆಡ್ಕೊಂಡು, ನಾನೇ ಯಾರಿಗೂ ಧೈರ್ಯ ಇಲ್ಲ, ನಾನು ಇಲ್ಲಿರುವ ಚಿಕ್ಕ ಹುಡುಗಿ ದಾಡಿಸಿ ಓದಿತೀನಿ, ಆಗ್ಲೂ ಯಾರು ಏನು ಮಾಡೋದಿಲ್ಲ ಅಂತ ಆ ಹುಡುಗಿಗೆ ಒದ್ಯೋಕ್ ಹೋಗ್ತಾರೆ. ಸೂರ್ಯ ಬಂದು ಆತನ ಕಾಲನ್ನ ತಡಿತಾರೆ, ಆ ಹುಡುಗಿ ಕಡೆಗೆ ಹೋಗ್ದಂತೆ. ಅಷ್ಟರಲ್ಲಿ ಆ ಹಳ್ಳಿಯ ಒಬ್ಬ ವಯಸ್ಸಾದ ವ್ಯಕ್ತಿ ಬಂದು ಇನ್ಸ್ಪೆಕ್ಟರ್ ಕಪ್ಪಾಳಕ್ ಹೊಡಿತಾರೆ. ನಮ್ಮ ಹತ್ರ ಧೈರ್ಯ ಇಲ್ಲ ಅಂತ ಆಟ ಆಡ್ಬೇಡ ಹೇಳ್ತಾರೆ. ಇದರಿಂದ ಸೂರ್ಯಗೂ ಇನ್ಸ್ಪಿರೇಷನ್ ಬರುತ್ತೆ. ಇನ್ಸ್ಪೆಕ್ಟರ್ ಕಡೆಯವರಿಗೆ ಹೊಡಿಯೋಕ್ ಶುರು ಮಾಡ್ತಾರೆ. ಊರಿನ ಜನಗಳು ಕೂಡ ಧೈರ್ಯ ತಗೊಂಡು ಎಲ್ಲಾ ರೌಡಿಗಳ ಮೇಲೆ ಅಟ್ಯಾಕ್ ಮಾಡ್ತಾರೆ. ಸರ್ಕಲ್ ಇನ್ಸ್ಪೆಕ್ಟರ್ಗೆ ಹಿಗ್ಗ ಮುಗ್ಗ ಹೊಡಿತಾರೆ ಸೂರ್ಯ. ಸೀನ್ ಅಲ್ಲಿಗೆ ಕಟ್ ಆಗತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ಗೋವರ್ಧನ್ ಈ ದಯಾನ ಎತ್ತಾಕೊಂಡು ಬಂದವ್ರೆ. ಕೂರ್ಮನ ಹೊಡೆದಿದ್ದು ಈತನೇ ಅಂತ ಗೊತ್ತಾಗಿದೆ. ಆ ಕಾರಣ ಆತನ ಎತ್ತಾಕೊಂಡು ಬಂದು ಚೆನ್ನಾಗಿ ಹೊಡಿತಾವ್ರ ಅವರು. ಫೈನಲ್ ಸೀನ್ ನಲ್ಲಿ ಚಾರುಲತಾ ಅಲಿಯಾ ಕಲ್ಯಾಣಿ ಜೊತೆ ಸೂರ್ಯದು ಮದುವೆ ಆಗತ್ತೆ. ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬೈ ಬೈ. ಜೈ ಹಿಂದ್, ಜೈ ಕರ್ನಾಟಕ.